ನಿಮಗೆ ಯಾಕೆ ಕೊಡಬೇಕು ಕಪ್ಪ? ಉತ್ತಿರಾ ಬಿತ್ತಿರಾ ದಣಿದವರಿಗೆ ಅಂಬಲಿ ಕಾಯಿಸಿಕೊಟ್ಟಿರಾ? ನಿಮಗೆ ಯಾಕೆ ಕೊಡಬೇಕು ಕಪ್ಪ? ನಾನು ಸಾವಿರಾರು ಜನಗಳು ನೋಡಿದ್ದೀನಿ, ಆದರೆ ರಾಜ್ಕುಮಾರ್, ನಮ್ಮ ರಾಜ್ಕುಮಾರ್ ತರ ಸರಳ ಜೀವಿ ಯಾರು ಇಲ್ಲ. ಭಾಗ್ಯವಂತರು ಸಿನಿಮಾದಲ್ಲಿ ಆ ಲಾಸ್ಟ್ ಸೀನ್ ನೋಡೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ನನಗೆ. ಅದಕ್ಕೆ ನಂಗೆ ತೋರಿಸ್ಬೇಡಿ ಅಂತಿದ್ದೆ, ನಾನು ನೋಡ್ತಾ ಇರಲಿಲ್ಲ. ಸೌತ್ ಇಂಡಿಯಾದಲ್ಲಿ ಎಲ್ಲ ಬಿಗ್ಗೆಸ್ಟ್ ಆ್ಯಕ್ಟರ್ಗಳ ಜೊತೆ ಇನ್ನೊಬ್ರು ಬಿಗ್ಗೆಸ್ಟ್ ನಟಿ ಅಂದರೆ ಸರೋಜಾದೇವಿ. ಈಗಲೂ ಅಷ್ಟೇ ಲೆಜೆಂಡ್ರಿ ಅನ್ನೋ ಒಂದೊಂದು ಫೀಲಿಂಗ್ ಇದೆಯಲ್ಲ, ಅದು ನಿಮ್ಗೆ ನೋಡಿದ್ರೆ ಕಾಣಿಸುತ್ತೆ. ಅಯ್ಯಯ್ಯೋ, ಏನಪ್ಪ ನೆನೆದವರ ಮನದಲ್ಲಿ '86 ನಮ್ಮ ಯಜಮಾನ್ರ ಅವ್ರಿಗೆ ಅಟ್ಯಾಕು ಬಂತು. ಕರ್ಕೊಂಡೋದ್ರೆ ಅವಳು ನರ್ಸ್ ಎಲ್ಲ ಕಿತ್ತಾಕ್ತಾವಳೆ. ಹಳ್ಳೇ ಇಲ್ಲ, ನಾನು ಹಾಗೇ ನಿಂತಿದ್ದೆ. ರೀ ಹತ್ಬಿಡ್ರಿ ಶಾಕ್ ಆಗೋಗುತ್ತೆ ನಿಮಗೆ, ಅಲ್ರಿ ಅಂತವ್ರು. ಆ ಡಾಕ್ಟ್ರು ಬಂದರು, ನನಗೆ ಕೊಟ್ಟರು ಪಳ ನನ್ನ ಕಪ. ಆಗ ಕಿರ್ಚ್ಕೊಂಡು ಅಳಕ್ಕೆ ಶುರು ಮಾಡಿ, ಅಲ್ಲಿಂದ ನನ್ನ ಕಷ್ಟ ಸ್ಟಾರ್ಟ್ ಆಯಿತು ರಮೇಶ್ ಅವರೇ. ಐ ಸಫರ್ ಕ್ವೈಟ್ ಎ ಲಾಟ್. ಹಲೋ ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ಮತ್ತೆ ರಮೇಶ್ ಬಂದಾಯ್ತು, 9 ಗಂಟೆ ಆಯ್ತು. ಸೊ ಲೆಟ್ಸ್ ಸ್ಟಾರ್ಟ್. This is Bro Weekend with Ramesh Season 2 co-powered by Sensodyne Fashion Partner Kanva Mart, Special Partner Gillette Mac 3, Cookies Partner Unibake Cookies, Jewelry Partner Sudarshan Jewelers, Hair Grow Oil Partner Rishikesh Bringer Oil, Fitness Partner Ayurvin Nutrigain, Associate Sponsors Imami Fair and Handsome, Cellcon Mobile, Ojas Vita Health Drink ಮತ್ತು ಐಬ್ಯಾಕೋ. ನರಿ ಬುದ್ಧಿ ನೋಡಿ ಸಿಂಹ ಬೇಟೆಯಾಡೋ ಟಿವಿ ಬದಲಾಗಲ್ಲ. ಅಧರ್ಮದ ಸುಲಭದ ಜಯ ನೋಡಿ ಧರ್ಮ ಯಾವತ್ತೂ ವಾಮ ಮಾರ್ಗ ಹಿಡಿಯೋದಿಲ್ಲ. ಹೀಗೆ ಎಲ್ಲಾ ಕಾಲದಲ್ಲೂ ಸಜ್ಜನಿಕೆಯನ್ನ, ಸಭ್ಯತೆಯನ್ನ ಪಾಲಿಸೋರ್ಗೆ ಎಷ್ಟೇ ವಿರೋಧದ ದಾಳಿ ಎದುರಾದ್ರೂ ಅವರ ಏಳಿಗೆಯನ್ನ ತಡೆಯಕ್ಕೆ ಯಾರಿಂದಾನೂ ಸಾಧ್ಯನೇ ಇಲ್ಲ. ಇವತ್ತಿನ ನಮ್ಮ ಸಾಧಕರು ಹೀಗೆ ತಾವೇ ಹಾಕಿಕೊಂಡ ಕಟ್ಟುಪಾಡುಗಳನ್ನ ಕಟ್ಟುನಿಟ್ಟಿನಿಂದ ಪಾಲಿಸಿ ಗ್ಲಾಮರ್ ಲೋಕದಲ್ಲಿ ಸಭ್ಯತೆಯನ್ನ ಒಂದು ಟ್ರೆಂಡ್ ಮಾಡಿದಂತ ಅಭಿನೇತ್ರಿ. ಅಭಿನಯ ಅಂದ್ರೆ ನಯನದ ಅಭಿವ್ಯಕ್ತಿ ಅಂತ ತೋರಿಸ್ಕೊಟ್ಟಂತ ಅಭಿಜಾತ ಕಲಾವಿದೆ ಇವರು. ಸೊ ಲೆಟ್ಸ್ ವೆಲ್ಕಮ್ ಅಭಿನಯ ಸರಸ್ವತಿ ಡಾಕ್ಟರ್ ಬಿ ಸರೋಜಾದೇವಿ ಅವರು. ಈ ಸೀಟು SV ಬಾಲಸುಬ್ರಹ್ಮಣ್ಯ ಸರಸ್ವತಿ ಪುತ್ರ ಕೂತ್ಕೊಂಡಿದ್ದು ಸೀಟು. ನಾನು ಕೂತ್ಕೊಳ್ಳಲ್ಲ, ನೀವು ಕೂತ್ಕೊಳ್ಳಿ. ನೀವು ಅಲ್ಲಿ ಕೂತ್ಕೊಂಡು ಪ್ರಶ್ನೆ ಕೇಳಿ, ನಾವು ಉತ್ತರ ಹೇಳ್ತೀವಿ. ನೀವು ಅಭಿನಯ ಸರಸ್ವತಿ, ಅವರು ಸರಸ್ವತಿ ಪುತ್ರ. ಇದು ಸರಸ್ವತಿ ಪುತ್ರರು ಅಭಿನಯ ಸರಸ್ವತಿ ಕೂತ್ಕೊಳ್ಳೋ ಜಾಗ. ದಯವಿಟ್ಟು ಬನ್ನಿ. ಮೇಡಮ್, ಒಬ್ಬ ನಟ
ಹೀರೋ ಆಗಿ ಹಲವು ವರ್ಷಗಳು ಚಿತ್ರರಂಗದಲ್ಲಿ ರೂಲ್ ಮಾಡೋದು ನಾವು ಕೇಳಿದ್ವಿ. ಆ ಕಡೆ NTR, MG ರಾಮಚಂದ್ರನ್ ಅವರು, ಈ ಕಡೆ ನಮ್ಮ ಅಣ್ಣವರು, ಈ ಥರ. ಆದರೆ ಒಬ್ಬ ನಟಿಯಾಗಿ ಸತತವಾಗಿ 161 ಚಿತ್ರಗಳಲ್ಲಿ ನಾಯಕಿಯಾಗಿ ನೀವು ಸತತವಾಗಿ ನಟಿಸಿದ್ದೀರಾ. ನಿಯರ್ಲಿ 30-40 years you have ruled the industry. Congratulations on that, madam. Right? ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವರು ಡಾಕ್ಟರ್ ಬಿ ಸರೋಜಾ ದೇವಿ ಅವರು. ಜನವರಿ 7, 1900 ವರ್ಷದಲ್ಲಿ ಇವರ ಜನನ ಬೆಂಗಳೂರಲ್ಲಿ. ತಂದೆ ದಿವಂಗತ ಭೈರಪ್ಪನವರು ಹಾಗೂ ತಾಯಿ ದಿವಂಗತ ರುದ್ರಮ್ಮನವರು. ಇವರಿಗೆ 3 ಜನ ಅಕ್ಕಂದಿರು, ಪಾರ್ವತಿ, ಕಮಲಾದೇವಿ, ಸಿದ್ಧಲಿಂಗಾಂಬಿಕಾ ಅವರು. ಇವರ ಪತಿ ದಿವಂಗತ ಶ್ರೀ ಹರ್ಷ ಅವರು. ಇವರ ಮಕ್ಕಳು ಭುವನೇಶ್ವರಿ, ಇಂದಿರಾ ಹಾಗೂ ಗೌತಮ್ ರಾಮಚಂದ್ರ ಅವರು. ಇವರು 1955ರಲ್ಲಿ ಮಹಾಕವಿ ಕಾಳಿದಾಸ ಚಿತ್ರದಿಂದ ನಾಯಕಿಯಾಗಿ ಸಿನಿ ಜೀವನಕ್ಕೆ ಪಾದಾರ್ಪಣೆ ಮಾಡಿ ಕನ್ನಡ, ತಮಿಳು, ತೆಲುಗು ಹಾಗೂ ಹಿಂದಿ ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಕರ್ನಾಟಕದಲ್ಲಿ ಅಭಿನಯ ಸರಸ್ವತಿ, ತಮಿಳುನಾಡಿನಲ್ಲಿ ಕನ್ನಡದ ಪೈಂಗಿಳಿ ಅಂದರೆ ಕನ್ನಡದ ಅರಗಿಣಿ ಅಂತಾನೆ ಖ್ಯಾತವಾದವರು. ಇವರ ಜೀವಮಾನ ಸಾಧನೆಗೆ ಕರ್ನಾಟಕದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ, ಆಂಧ್ರದ NTR ಪ್ರಶಸ್ತಿ, ತಮಿಳುನಾಡು ಸರ್ಕಾರದಿಂದ MGR ರಾಜ್ಯ ಪ್ರಶಸ್ತಿ, ಇವರಿಗೆ ಸಂದಿರುವ ಹಲವು ಪ್ರತಿಷ್ಠಿತ ಪುರಸ್ಕಾರಗಳಲ್ಲಿ ಕೆಲವು ಮಾತ್ರ. ಇವರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಹಾನರರಿ ಡಾಕ್ಟರೇಟ್ ಸಿಕ್ಕಿದೆ. ಇವರಿಗೆ ಭಾರತ ಸರ್ಕಾರ 1969ರಲ್ಲಿ ಪದ್ಮಶ್ರೀ ಪುರಸ್ಕಾರ ನೀಡಿತು ಹಾಗೂ 1992ರಲ್ಲಿ ಪದ್ಮಭೂಷಣ್ ಪುರಸ್ಕಾರ ನೀಡಿ ಗೌರವಿಸಿದೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಡಾಕ್ಟರ್ ಸರೋಜಾ ದೇವಿ ಮ್ಯಾಮ್. ಮೇಡಮ್, ನಿಮ್ಗೆ ಗೊತ್ತಿರಾಗೆ ನಾವು ಈ ಶೋ ಶುರುವಾಗದೆ ನಿಮ್ಮ ಬಾಲ್ಯದಿಂದ, ಹಾಗೆ ನಿಮ್ಮ ಚೈಲ್ಡ್ಹುಡ್ಡಿನ ಟಾಪ್ ಆಫ್ ದಿ ಮೈಂಡ್ ಏನೇನು ನೆನಪುಗಳಿದೆ ನಿಮಗೆ? ಎಲ್ಲ ನೆನಪಿದೆ. ಹೌದಾ? ಓ, ನಮ್ಮ ತಾಯಿಗೆ 3 ಜನ ಹೆಣ್ಮಕ್ಳು ಇದ್ರು. ಇದು ನೆನಪಿದ್ಯಾ? ಇದಕ್ಕೂ ನಿಮ್ಮ ಬಾಲ್ಯಕ್ಕೂ ಏನ್ ಸಂಬಂಧ? ಹೇಳಿ, ದಯವಿಟ್ಟು ಹೇಳಿ. ಇದು ಬಂದು ನಮ್ಮ ತಾಯಿಗೆ 3 ಜನ ಹೆಣ್ಮಕ್ಳಿದ್ರು. 4ನೇ ಸಾರಿ ಅವರು ಪ್ರೆಗ್ನೆಂಟ್ ಆಗಿದ್ದಾಗ ಹೊಟ್ಟೆ ನೋವು ಅನುಭವಿಸ್ತಾ ಇದ್ದಾರೆ, ಮಗು ಹುಟ್ಟಿಲ್ಲ, ತುಂಬ ಆಗ್ಬೇಕಾದ್ರೆ ಪಕ್ಕದ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೀತಿತ್ತಂತೆ. ಅವರು ಹೇಳಿದ್ರಂತೆ, ಅಯ್ಯೋ ಪಾಪ ರುದ್ರಮ್ಮ ತುಂಬ ಹೆರಿಗೆ ಆಗಿಲ್ಲ, ಕಷ್ಟಪಡ್ತಾ ಇದ್ದಾರೆ. ಅವಾಗೆಲ್ಲ ಸಜ್ಜಿಗೆ, ಸತ್ಯನಾರಾಯಣ ಪೂಜೆಗೆ ದೊನ್ನೆ ಒಳಗೆ ಸಜ್ಜಿಗೆ ಕೊಡೋರು. ಆ ಸಜ್ಜಿಗೆ ತುಂಬ ತುಪ್ಪ ಹಾಕ್ಬಿಟ್ಟು ನಮ್ಮ ತಾಯಿಗೆ ತಗೊಂಡೋಗಿ ಕೊಟ್ಟರು, ಬಿಸಿ ಬಿಸಿ. ನಮ್ಮ ತಾಯಿ ಅದು ತಿಂದ ತಕ್ಷಣ ಸತ್ಯನಾರಾಯಣ ಪ್ರಸಾದದಿಂದ ನಾನು ಜನನ ಆಯ್ತಂತೆ. ನೋಡಿದ್ರೆ ಹೆಣ್ಮಗು. ನಮ್ಮ ತಾತ ಹೇಳದಂತೆ, ಅಯ್ಯೋ ಹೆಣ್ಮಗು ಯಾರಿಗಾದ್ರೂ ಕೊಟ್ಬಿಡು ಅಂತ ಹೇಳದಂತೆ. ನಮ್ಮ ತಾಯಿ ಹೇಳದಂತೆ, ಅಯ್ಯಯ್ಯೋ ನಾನು ಅದನ್ನೇ ಗಂಡು ಮಗು ಥರ ನಾನು ಸಾಕ್ತೀನಿ, ನನ್ನ ಮಗುನ ನನ್ನ ಕರಳದು, ನಾನು ಯಾರಿಗೂ ಕೊಡಲ್ಲ ಅಂದರು. ಅದನ್ನ ಹೇಳೋದು ತಾಯಿ ಒಬ್ಬರೇ. ಆದರೆ ನಮ್ಮ ತಾಯಿಗೆ ಅಸಾಧ್ಯವಾದ ಪ್ರೀತಿ ನನ್ನ ಮೇಲೆ, ತುಂಬ ಪೊಸೆಸಿವ್ ಕೂಡ ಆಗಿದ್ರು. ನನ್ನ ಕೈ ಹಿಡ್ಕೊಂಡು ಎವ್ರಿ ಸಾಟರ್ಡೆ ಶಿ ಯೂಸ್ ಟು ಟೇಕ್ ಮಿ ಟು ಟೆಂಪಲ್. ಇಲ್ಲೇ ಕೋಟೆ ಆಂಜನೇಯ, ಅಲ್ಲಿ ಹೋಗಿ ಆಂಜನೇಯ ನೋಡ್ತಾ ಇದ್ದೆ. ನಾನೇನು ಕೇಳೋದು ನನಗೇನು ಗೊತ್ತೇ ಇಲ್ಲ, ಕೇಳಬೇಕು ಮಾಡಬೇಕು ಅನ್ನೋದು ನನಗೇನು ಗೊತ್ತಿಲ್ಲ, ಸುಮ್ಮನೆ ನೋಡ್ತಾ ಇದ್ದೆ. ನಂಗೆ ಇವಾಗಲೂ ನೋಡ್ತಾ ಇದ್ರೆ ಅದು ಹಾಗೇ ನನ್ನ ಕಣ್ಮುಂದೆ ಕಾಣುತ್ತೆ. ಆಂಜನೇಯ ಅವರು ಹೂವು ಕೊಟ್ಟಿದ್ದು, ಆ 2 ಡೇಲಿಯ ನನ್ನ ತಲೆಯಲ್ಲಿ ಇಟ್ಟಿರೋದು. ಆಮೇಲೆ ಇನ್ನೊಂದು, ನನಗೆ ಸ್ಕೂಲ್ಗೆ ಹೋಗ್ತಾ ಇದೆ, ಸೆಂಟ್ ತೆರೆಸಾ ಸ್ಕೂಲ್ಗೆ ಹೋಗಿ ಅಲ್ಲೆಲ್ಲ ಇದೆಲ್ಲ ಡ್ರಾಮಾ ಅದೆಲ್ಲ ನಡೆಯೋದು. ಆಗ ಇಷ್ಟಲ್ಲಿ ಇದು ರೋಸ್ ಬೆಳೆದ್ಬಿಡೋರು, ಲಿಪ್ಸ್ಟಿಕ್ ಹಾಕೋರು. ನಾನು ಅದೇ ಬೇಕು ರೋಡಲ್ಲಿ ನಡ್ಕೊಂಡು ಹೋಗಿ ನಮ್ಮ ತಾಯಿಗೆ ತೋರಿಸ್ಬೇಕು. ನಮ್ಮ ತಾಯಿಗೆ ಇಷ್ಟ ಅಲ್ಲ, ಹೋಗದೆ ಜನ ಎಲ್ಲ ನೋಡ, ಅದೆಲ್ಲ ನನಗೇನು ಗಮನನೇ ಇಲ್ಲ. ಒಟ್ಟೆ ನಮ್ಮ ತಾಯಿ ನೋಡ್ಬೇಕು. ನಾವು ಹೋಗ್ತೇವೆ, ನಮ್ಮ ತಾಯಿ ಹೇಳಿದ, ಅಯ್ಯೋ ನನ್ನ ಮಗಳು ಎಷ್ಟು ಚೆನ್ನಾಗವಳೆ ಅಂತ ಹೇಳ್ತಾಯಿದ್ರು. ಆದರೆ ನನಗೆ ಸ್ಕೂಲ್ನಲ್ಲಿ ಎಲ್ಲರೂ ಆ ಟೀಚರ್ ಬಂದರೆ ನಮಸ್ಕಾರ ಮಾಡೋದು, ಗುಡ್ ಮಾರ್ನಿಂಗ್ ಟೀಚರ್ ಅದು ಹೂ ಕೊಡೋದೆಲ್ಲ ನೋಡ್ಬಿಟ್ಟು, ನಾನು ಯಾಕೆ ಟೀಚರ್ ಆಗಬಾರ್ದು? ಎಲ್ಲರೂ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾರೆ, ಎಲ್ಲ ಗುಡ್ ಮಾರ್ನಿಂಗ್ ಹೇಳ್ತಾರೆ. ನಮಗೇನು ಎಷ್ಟೊಂದು ಮರ್ಯಾದೆ ಕೊಡ್ತಾರಲ್ಲ, ನಾನು ಟೀಚರ್ ಆಗಬೇಕು ಅನ್ನೋ ಒಂದು ಆಸೆ. ಆಮೇಲೆ ಇನ್ನೊಂದು, ನನಗೆ ನಮ್ಮ ತಾಯಿಯವರೆಲ್ಲ ಪಿಕ್ಚರ್ ನೋಡೋಕ್ಕೆ ಹೋಗೋರು. ನಾನು ಪಿಕ್ಚರ್ಗೆಲ್ಲ ಬರಲ್ಲ, ನಾನು ಪಿಕ್ಚರ್ಗೆ ಇಷ್ಟ ಆಗಲ್ಲ, ನನಗೆ ₹1 ಕೊಟ್ಬಿಡಿ
ಅಂದರೆ ನಮ್ಮ ತಾಯಿ ಕೊಡೋರು ಪಾಪ. ಆ 1 ರೂಪಾಯಿ ತೊಗೊಂಡೋಗಿ ಅಂಗಡೀಲಿ 1 ಗಜ ಬಟ್ಟೆ ತೊಗೊಂಡು ಹಿಂಗೆ ಮಡಿಸ್ಬಿಟ್ಟು ಈ ಕಡೆಯಿಂದ ಕತ್ರಿ ತೊಗೊಂಡು ಈ ಕಡೆ ಕಟ್ ಮಾಡಿ ಈ ಕುತ್ತಿಗೆ ಹತ್ರ ಸ್ವಲ್ಪ ಕಟ್ ಮಾಡಿ ಕೈನಲ್ಲೇ ಹೊಲ್ಬಿಟ್ಟು ಅಲ್ಲಿ ತುಂಬ ಆರ್ಫನ್ ಮಕ್ಕಳಿತ್ತು ತೆರೆಸ ಪಕ್ಕದಲ್ಲಿ. ಸ್ಕೂಲ್ನಲ್ಲಿ ಅವಾಗ ಅಲ್ಲಿ ಹೋಗಿ ಆ ಮಗುಗೆ ಆ ಬಟ್ಟೆ ಹಾಕಿ ಅದು ನೋಡಿದಾಗ ನಂಗೆ ಅಯ್ಯೋ ನಮ್ಮಮ್ಮನ ಥರ ಇದಕ್ಕೂ ಅಮ್ಮ ಸಿಕ್ಬಾರ್ದಾಗಿತ್ತ ನನ್ನ ಮನಸ್ಸಿಗೆ ಅನಿಸೋದು. ಬಟ್ ಐ ಕಾಂಟ್ ಡೂ ಎನಿಥಿಂಗ್. ಸೊ ಆ ಥರ ಒಂದು ಮನೋಭಾವನೆ ಚಿಕ್ಕ ವಯಸ್ಸಿನಾನೇ ಇತ್ತು ನಿಮ್ಗೆ. ಅದು ಹಾಗೆ ಬೆಳ್ಕೊಂಬಂದು ಇತ್ತೀಚೆಗೆ ಕೂಡ ಚೆನ್ನೈಯಲ್ಲಿ ಫ್ಲಡ್ಸ್ ಆಗೋದು, ನೀವು 5 ಲಕ್ಷ ಡೊನೇಟ್ ಮಾಡಿದ್ರಿ. ಹಾಗಾಗಿ ಯು ಲೈಕ್ ಟು ಹೆಲ್ಪ್ ಪೀಪಲ್ ಅನ್ಸುತ್ತೆ. ಚಾನ್ಸ್ ಸಿಕ್ಕಿದಾಗಲ್ಲ, ಅವಕಾಶ ಸಿಕ್ತಲ್ಲ ಮಾಡ್ತಾ ಇರ್ತೀರಿ ಅಂತ ಕೇಳ್ಬಿಟ್ವಿ. ಎನಿವೆ ಮೇಡಮ್, ನಿಮ್ಮ ಸೆಂಟ್ ತೆರೆಸಾ ಸ್ಕೂಲ್ ಹೇಗಿತ್ತು ಅದ್ರ ಬಗ್ಗೆ ನಮ್ಮ ವಿಡಿಯೋ 10 ಏನ್ ಹೇಳ್ತಾ ಕೇಳಿ. ಏನಮ್ಮ ಸರೋಜಾ, ಹೇಗಿದ್ದೀಯಮ್ಮ? ನನ್ನ ಹೆಸರು ಸಿಸ್ಟರ್ ಕ್ಲೇರ್. ನಾನು ನಿಮ್ಮ ಕ್ಲಾಸ್ ಟೀಚರ್ ಅಲ್ವಾ, ಮರ್ತು ಬಿಟ್ಟಿದೀಯಾ? ನಮಸ್ಕಾರ ಸರೋಜಾ ಅವರೇ, ನಾನು ನಿಮ್ಮ 2 ಇಯರ್ಸ್ ಸೀನಿಯರ್. ಗುರುಗಳಿಗೆ ಮರ್ಯಾದೆ ಕೊಡೋದು, ಗುರು ಭಕ್ತಿ ಅಂತ ತುಂಬ ಇತ್ತು. ಅವಳು ನನ್ನ ಸ್ಟೂಡೆಂಟ್ ಆಗಿದ್ದಕ್ಕೆ ನನಗೊಂದು ಹೆಮ್ಮೆ ಅಂತಲೂ ಹೇಳ್ತೀನಿ ನಾನು. ಏನು ಗಲಾಟೆ ಇಲ್ಲ, ಶಬ್ದ ಇಲ್ಲ, ಏನೂ ಇಲ್ಲ. ಕ್ಲಾಸಲ್ಲಿ ತುಂಬ ಸೈಲೆಂಟ್. 5th 6th ರ್ಯಾಂಕ್ ಬರೋವಳು ಮೊದಲಲ್ಲ, ಆಮೇಲೆ ಫಸ್ಟ್ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಕ್ಲಾಸಲ್ಲಿ ಫಸ್ಟು ಸರೋಜಾದೇವಿನೇ. ಏನು ಫಂಕ್ಷನ್ ಬಂದರೂ ಸ್ಕೂಲಲ್ಲಿ ಇನ್ನು ಫಸ್ಟ್ ಡ್ಯಾನ್ಸಿಗೆ ನಾನು ತಗೊಳ್ತಾ ಇದ್ದೆ, ಯಾಕಂದರೆ ನೀನು ವೆರಿ ಗುಡ್ ಡ್ಯಾನ್ಸರ್. ಭರತನಾಟ್ಯ ಥರ ಒಂದು ಡ್ಯಾನ್ಸ್ ಮಾಡುವಾಗ ಗುಲಾಬಿ ಹೂವಿಂದು ಕಾಸ್ಟ್ಯೂಮ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ನಮ್ಗೆಲ್ರಿಗೂ ಆಗ ಈ ಹುಡುಗಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತಲ್ಲ ಅಂತ ಅವಾಗೆ ನಮ್ಮ ಅಟೆನ್ಷನ್ ನೀವು ಕ್ಯಾಚ್ ಮಾಡಿದ್ದು. ಪ್ರೇಯರ್ಗೆ ಬೆಲ್ಲಾಗಿದ್ದ ತಕ್ಷಣ ಚೆನ್ನಾಗಿ ನಿಂತ್ಕೊಂಡು ಪ್ರೇಯರ್ ಮಾಡ್ತಿದ್ದೆ ನೀನು. ಗ್ರೋಟೋ ಸಾಯಂಕಾಲದಲ್ಲಿ ಗೇಟ್ ಹತ್ರನೇ ಇದೆಯಲ್ಲ, ದೇವಮಾತೆ ಇರ್ತಾರೆ ಅಲ್ಲಿ, ಹೋಗೋವಾಗ ಬರೋವಾಗ ಪ್ರಾರ್ಥನೆ ಮಾಡೋದು. ದೇವ್ರ ಮೇಲೆ ತುಂಬ ಭಕ್ತಿ. ಆವಾಗವಾಗ ನಮ್ಮ ಸ್ಕೂಲಿಗೆ ಬರ್ತಾಯಿದ್ರೆ ತುಂಬ ಒಳ್ಳೆಯದು. ಮಕ್ಕಳಿಗೆಲ್ಲ ನಿನ್ನ ಹೆಸರು ಹೇಳಿದ್ದೀನಿ ನಾನು. ಇದೇನು ಸಿಸ್ಟರ್ ಕ್ಲೇರ್ಗೆ ಹುಚ್ಚಾಗ್ಬಿಟ್ಟಿದೆ ಅಲ್ಲ, ಸರೋಜಾದೇವಿ ವಿಷಯನೇ ಮಾತಾಡ್ತಾರಲ್ಲ ಯಾವಾಗಲೂ ಅಂತ ಕೇಳ್ತಾರೆ. ಹೌದು, ಅವಳು ಅಷ್ಟು ಒಳ್ಳೆ ಹುಡುಗಿ, ಗಿಫ್ಟೆಡ್ ಬೈ ಗಾಡ್ ಅಂತ ಹೇಳ್ತೀನಿ ಅದಕ್ಕೆ. ಪಾಪ ಇಷ್ಟು ಕಷ್ಟದಲ್ಲೂ ಬಂದಿದ್ದೀರಲ್ಲ. ನಿಮಗಿಂತ ಇನ್ನೇನು ನಾನು, ಅಯ್ಯೋ ನಿಮ್ಮನ್ನು ನೋಡೋಕ್ಕೆ ಅಂದರೆ ನಾನು ಎಷ್ಟು ದೂರ ಇದ್ರೂ ಬರ್ತೀನಿ. ಹೇಳಿ, ಸರೋಜಾದೇವಿ ಬಗ್ಗೆ ಏನಾದ್ರು ನೆನಪುಗಳು ಸ್ಕೂಲ್ ಡೇಸಲ್ಲಿ? ಯಾವಾಗಲೂ ಸರೋಜಾದೇವಿ ಫಸ್ಟ್ ಬೆಂಚ್ನಲ್ಲೇ ಕೂತ್ಕೊಳ್ಳೋದು ಯಾವಾಗಲೂ. ಯಾಕಂದರೆ ನಂದು ಟೇಬಲು ಚೇರು ಫಸ್ಟ್ ಬೆಂಚಿಗೆ ಹತ್ರನೇ ಇರುತ್ತೆ. ನಾನು ಪಾಠ ಹೇಳ್ಕೊಡುವಾಗ ನನ್ನ ಮುಖನೇ ನೋಡ್ತಾ ಇರೋದು ಸರೋಜಾದೇವಿ. ನಾನು ಸರೋಜಾದೇವಿ ಮುಖ ನೋಡ್ಬೇಕು ತಾನೆ, ಅದಕ್ಕೆ ಪರವಾಗಿಲ್ಲ. ಸರೋಜಾದೇವಿ ಮುಖ ನೋಡಿದಾಗೆಲ್ಲ ದೇವ್ರ ಮುಖ ನೋಡಿದಾಗೆ ಆಗುತ್ತೆ. ನಾನು ತುಂಬ ಲಕ್ಕಿ. ನಾವು ಅವ್ರಿಗೆ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರೋಣ, ದೇವರು ಅವ್ರನ್ನ ಆಶೀರ್ವದಿಸಲಿ ಯಾವಾಗಲೂ ಜೀವನ ಪೂರ್ತಿ ಅಂತ ಅಂದ್ಬಿಟ್ಟು. ನಿಮ್ಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಬನ್ನಿ ಕನ್ವಮ್ಮ ಡಾಕ್ಟರ್ ಬಿ ಸರೋಜಾದೇವಿ ಅವ್ರ ಜೊತೆ ಮಾತುಕತೆಯಲ್ಲಿದ್ದೀನಿ. ರೈಟ್ ಮೇಡಮ್, ಡ್ಯಾನ್ಸರ್ ಬಹಳ ಇಷ್ಟ ಅಂತೆ, ಬಹಳ ಅದ್ಭುತ ಡ್ಯಾನ್ಸ್ ಮಾಡ್ತಿದ್ರಂತೆ. ಅದೇ ಸ್ಕೂಲ್ನಲ್ಲಿ ಡ್ರಾಮಾ ಎಲ್ಲ ನಡೆಯೋದಲ್ಲ, ಅವಾಗ ಅವ್ರು ನನ್ನೇ ಸೆಲೆಕ್ಟ್ ಮಾಡ್ತಾ ಇದ್ರು. ಸೊ ಅವಾಗ ನಾನು ಡ್ಯಾನ್ಸು ಹಾಡು ಹಾಡ್ತಿದ್ದೆ. ಆಮೇಲೆ ಒಂದ್ಸಾರಿ ಎಲ್ಲಾರನ್ನೂ ಕರ್ಕೊಂಡು ಮೇಯೋ ಹಾಲ್ಗೆ ಏನಕ್ಕೋ ಒಂದು ಫಂಕ್ಷನ್ಗೆ ಹೋದ್ವಿ. ಅಲ್ಲಿ ನಾನು ಅನಾರ್ಕಲಿ ಲತಾ ಮಂಗೇಶ್ಕರ್ ಹಾಡಿದ್ದು ಏ ಜಿಂದಗಿ ಉಸಿ ಕಿ ಅನ್ನೋದೊಂದು ಹಾಡಿದೆ, ಅದು ಹಾಡಿದೆ. ಅಲ್ಲಿಗೆ ಈ ಹಾಡು ನಿಮ್ಮ ಜೀವನವನ್ನೇ ಬದಲಾಯಿಸ್ತಂತೆ, ಏನಾಯ್ತು? ಅದೇ ಅಲ್ಲಿ ಹೊನ್ನಪ್ಪ ಭಾಗವತರು ನಮ್ಮ ಗುರುಗಳು ಅವರಲ್ಲಿ ಬಂದಿದ್ರು. ಹುಡುಗಿ ಚೆನ್ನಾಗಿ ಹಾಡುತ್ತಲ್ಲ, ಇದು ಪ್ಲೇಬ್ಯಾಕ್ಗೆ ನಾವು ಹಾಕೋಬೋದಲ್ಲ ಅಂತ ಅಂದ್ಕೊಂಡ್ರು. ಆಮೇಲೆ ನೋಡಿದ್ರು ಕಣ್ಣೆಲ್ಲ ದೊಡ್ಡ ದೊಡ್ಡದಾಗಿದೆ. ಈ ಹುಡುಗಿನೇ ಯಾಕೆ, ನಾವು ಮಹಾಕವಿ ಕಾಳಿದಾಸ ಅಂತ ಒಂದು ಚಿತ್ರ ತೆಗಿತಾ ಇದ್ರು, ಅದರಲ್ಲಿ ಹೀರೋಯಿನ್ ರೋಲು ವಿದ್ಯಾಧರೆ ಅಂತ. ಆ ರೋಲು ಮಾಡೋಕ್ಕೆ ನನ್ನ ಕೇಳಿದ್ರು. ನಾಳೆ ಅಯ್ಯೋ ನಾನು ಸಿನಿಮಾದಲ್ಲಿ ಮಾಡಲ್ಲ, ನಾವು ಓದಬೇಕು ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟೆ. ನಮ್ಮ ತಾಯಿ ಮೊದಲೇ ತುಂಬ ಇಷ್ಟ. ಅವ್ರು ಹೇಳಿದ್ರು, ಇಲ್ಲಮ್ಮ ಒಂದೇ ಒಂದು ಪಿಕ್ಚರ್ ಮಾಡು, ಅದನ್ನು ಮಾಡಿಬಿಟ್ಟು ನಿಂತ ಮತ್ತೆ ವಾಪಸ್ ಬಂದು ಮತ್ತೆ ಸ್ಕೂಲಿಗೆ ಸೇರ್ಕು ಅಂತ ಹೇಳಿದ್ರು. ನಮ್ಮ ತಾಯಿ ಏನೇ ಹೇಳಿದ್ರು ರಮೇಶ್, ನಾನು ಇಲ್ಲ ಅಂತಿರ್ಲಿಲ್ಲ. ನಂಗೆ ಇಷ್ಟ ಇರಲಿ. ನಿಮಗೆ ಸಿನಿಮಾ ಬೇಡ ಆಗಿತ್ತು, ಬಟ್ ಸಿನಿಮಾಗೆ ನೀವು ಬೇಕಾಗಿತ್ತು. ಹಾಗಾಗಿ ಒಂದು ಫಿಲ್ಮ್ ಅಂತ ಶುರು ಮಾಡಿದೀವಿ, 200 ಚಿತ್ರಗಳು ಮಾಡ್ತೀರಿ. ಸೋ ನೈಸ್.
ನಿಮ್ಮ ಮೊದಲನೇ ಚಿತ್ರ ಹೇಗಿತ್ತು ಅದರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡಿ. ಏನ್ ಚೆನ್ನಾಗಿದೆ. ಎಷ್ಟು ನೋಡಿ ಒಂದು ಎಕ್ಸ್ಪ್ರೆಷನ್ ಅವ್ರು ಏನು ಹೇಳ್ಕೊಡ್ತಾ ಇದ್ರು. ನಮ್ಮ ಗುರುಗಳು ಕೂರಾ ಸೀತಾರಾಮ್ ಶಾಸ್ತ್ರಿಗಳು ಅಂತ ನನಗೆ ಟೆಸ್ಟ್ ಮೇಕಪ್ ಮಾಡಿದ್ರು, ಫೋಟೋ ಎಲ್ಲ ಬಂತು. ಅದರಲ್ಲಿ ನನಗೆ ಈ ಕಡೆ ಒಂದು ನೋಡಿ ಕಪ್ಪು ಚುಕ್ಕೆ ಓಕೆ ಇಲ್ಲಿದೆ, ಸರಿ. ಹಾ, ಆ ಚುಕ್ಕೆ ಫೋಟೋದಲ್ಲಿ ಬಂತು. ನಮ್ಮ ಶರಪಂಜರ ಶಿವರಾಮ್ ಇದ್ದಾರಲ್ಲ, ಹೌದು, ಅವ್ರ ಅಣ್ಣನೇ ಅದ್ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ರಾಮನಾಥ್ ಸರ್. ಹಾ, ಅವರು ನೋಡ್ಬಿಟ್ಟು ನಿನಗೆ ಕಣ್ಣು ಆಪರೇಷನ್ ಮಾಡಬೇಕು, ಇದು ತೆಗಿಬೇಕು, ಫೋಟೋದಲ್ಲಿ ನಿಂದ ಅದು ಬಂದಿದೆ ಅಂತ. ನಾನು ಯಾವಾಗ ನೋಡಿದ್ರು ಅಳೋದೇ ಕೆಲಸ ಪ್ರತಿಯೊಂದಕ್ಕೂ. ನಾವು ಹೋಗೋಣ ವಾಪಸ್, ಅಮ್ಮ ಬೇಡಮ್ಮ ಸ್ವಲ್ಪ ಇರು ಅಂದ್ಬಿಟ್ಟು ನನ್ನ ಕರ್ಕೊಂಡು ಅಲ್ಲೇ ಪಕ್ಕದ ರೂಮ್ನಲ್ಲಿ ಸೀತಾರಾಮ್ ಶಾಸ್ತ್ರಿಗಳ ಹತ್ರ ಹೋಗಿ ಕರ್ಕೊಂಡೋಗಿ, ಸರ್ ಇವಳು ಅಳ್ತಾ ಇದ್ದಾಳೆ, ಅದೇನೋ ಚುಕ್ಕೆ ಬಂದ್ಬಿಟ್ಟಿದೆಯಂತೆ ಆಪರೇಷನ್ ಮಾಡಿ. ಅವ್ರು ನನ್ನ ಕರೆದು ನೋಡ್ಬಿಟ್ಟು ಹೇಳಿದ್ರು, ಇಲ್ಲ ಆ ಚುಕ್ಕೆ ನಿನ್ಗೆ ಅದೃಷ್ಟ ಚುಕ್ಕೆ, ನೀನ್ ಎಲ್ಲೋ ಟಾಪ್ ಕೊಟ್ಟೋಗ್ತೀಯಾ, ಆಪರೇಷನ್ ಇಲ್ಲ ನಿನ್ನ. ಅವರು ರಾಮನಾಥ್ ಅವರು ನಿನ್ನ ಒಂದು ಹಳಿಸ್ಬೇಕು ಅನ್ನೋ ರೀತಿ ಮಾಡಿದ್ದಾರೆ, ಭಯಪಡ್ಬೇಡ, ಏನು ಆ ಥರ ಆಗಲ್ಲ ಅಂತ. ಅಲ್ಲಿಂದ ಶುರು ಆಯ್ತು ಉದಯ್ ಕುಮಾರ್ ಜೊತೆ, ರಾಜ್ಕುಮಾರ್ ಅವ್ರ ಜೊತೆ, ಕಲ್ಯಾಣ್ ಕುಮಾರ್ ಅವ್ರ ಜೊತೆ. ಅದೇನಾಯ್ತು, ಪಿಕ್ಚರ್ ಆದ ತಕ್ಷಣ ಸದ್ಯ ಮುಗೀತು, ವಾಪಸ್ ಹೊಟ್ಟೋಗೋಣ ಅಮ್ಮ ಅಂತ ಅಂದ್ರೆ ಅದು ರಿಲೀಸ್ ಆಗ್ಬಿಟ್ಟು ನ್ಯಾಷನಲ್ ಅವಾರ್ಡ್ ಬಂತು. ನ್ಯಾಷನಲ್ ಅವಾರ್ಡ್ ಬಂತು. ಸೆಕೆಂಡ್ ಪಿಕ್ಚರ್ಗೂ ನನ್ನೇ ಹಾಕಬೇಕು ಅಂತ ಅವರಿದ್ದು. ನಾನು ಖಂಡಿತ ಮಾಡಲ್ಲ ಅಮ್ಮ, ಪ್ಲೀಸ್ ಬಿಟ್ಬಿಡು ನನ್ನ ಅಂತ ಹೇಳಿದೆ. ನಮ್ಮ ತಾಯಿಲಿ ಇದೊಂದು ಮಾಡಿಬಿಡು ಏನೀಗ ಅಂದರು. ಸರಿ, ಆ ಪಿಕ್ಚರು ಹೋಗಿ ವಾಹಿನಿ ಸ್ಟುಡಿಯೋ ಪಕ್ಕದಲ್ಲಿ ರೇವತಿ ಸ್ಟುಡಿಯೋ ಅಂತ ಇತ್ತು. ಆ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀತಿದೆ. ಸುಮ್ಮನೆ ಕುತ್ಕೊಳ್ತೀವಿ, ಏನಪ್ಪ ದೇವ್ರೆ ಯಾವತ್ತು ನನಗೆ ಬಿಡುಗಡೆ ಸಿಗುತ್ತೆ ಅಂತ ಹೇಳ್ತಾ ಇದ್ರೆ ಒಬ್ಬರು ಬಂದರು ಒಳಗಡೆ. ಬಂದ ತಕ್ಷಣ ಏನು ಜನ ಎಲ್ಲ ನಿಂತ್ಕೊಂಡ್ಬಿಡ್ತು. ಯಾಕೆ ಎಲ್ಲರೂ ಹೀಗೆ ನಿಲ್ತಿದ್ದಾರೆ ಅಂತ ನಾನು ಸುಮ್ಮನೆ ನೋಡ್ತಾ ಇದ್ದೆ. ಅವರಲ್ಲಿ ನೇರ ಹೋದರು ಸುಬ್ರಹ್ಮಣ್ಯ ಅವ್ರ ಹತ್ರ. ಹೋಗ್ಬಿಟ್ಟು ಅವ್ರು ಸುಬ್ರಹ್ಮಣ್ಯ ಅವರು ಹೇಳಿದ್ರು, ನೋಡಿ ಅಲ್ಲೊಂದು ಕೂತಿದೆಯಲ್ಲ ಆ ಹುಡುಗಿ ಬೆಂಗಳೂರಿಂದ ಬಂದಿದೆ ಅಂದಿಷ್ಟು ಅವ್ರು ನಾನು ನೋಡಿ ಚೆನ್ನಾಗಿದೆಯಾ ಅಂದರು ಕನ್ನಡದಲ್ಲಿ. ಹಿಂಗೆ ಕಾಫಿ ಕುಡಿತೀಯಮ್ಮ ಅಂದರು. ಹಿಂಗೆ ಅಷ್ಟೇ ಹೇಳ್ಬಿಟ್ಟು ಅವ್ರ ಹತ್ರ ಎಲ್ಲ ಹೇಳ್ಬಿಟ್ಟು ನಾನು ಸಾರಿ ಹಿಂಗೆ ನೋಡಿಕೊಂಡು ಹೊರಟು. ನಮ್ಮ ಪಕ್ಕದಲ್ಲ ಬಂದು ನಿಂತಿರು, ಯಾರು ಇವರು, ಏನು ಜನ ಎಲ್ಲ ಎದ್ದು ನಿಂತ್ಕೊಂಡ್ಬಿಟ್ಟು ಒಳ್ಳೆ ಎಲ್ಲ ಇದಾಗಿ ಒಂದು ಏನೋ ದೊಡ್ಡ ಗಾಳಿ ಬಂದು ಇದಾಯ್ತಲ್ಲ. MGR ಅವರು ಗೊತ್ತಿಲ್ವ ನಿಮಗೆ? ಕನ್ನಡದಲ್ಲಿ ಮಾತಾಡಿದ್ರಾ? ಅವ್ರು ಮೈಸೂರಿನೆಲ್ಲ ತುಂಬ ಶೂಟಿಂಗ್. ಎನ್ ಜಾನಕಿಯವರು ಅವರು ಇಲ್ಲಿ ಮೈಸೂರಿನಲ್ಲೆಲ್ಲ ತುಂಬ ಶೂಟಿಂಗು. ಯಾರು MGR ಅಂತ ಹಿಂಗೆ ಯೋಚನೆ ಮಾಡ್ತಾ ಇದ್ದೆ. ಅವಾಗ ನನ್ನ ಜ್ಞಾಪಕ ಬಂತು, ಮೆಜೆಸ್ಟಿಕ್ ಹತ್ರ ಹುಲಿ ಬಾಯಿನ ಇಟ್ಕೊಂಡು ಅವ್ರ ತಲೆ ಇಟ್ಕೊಂಡು ಯಾವುದೋ ಒಂದು ಪಿಕ್ಚರ್ ಅದ್ರದ್ದು ಫೋಟೋ ಅವರೇನ ಇವರು ಹುಲಿನೆಲ್ಲ ಇಟ್ಕೊಂಡವ್ರಲ್ಲ, ಇವ್ರು ಇಲ್ಲಾಕೆ ಬಂದರು. ನಾನು ನೋಡಿ ಎಷ್ಟು ಇನ್ನೋಸೆಂಟ್ ಅಂದರೆ ಏಲುಸೋರು ಇದು ತೆಗೆದ್ರು, ಏನೋ ಅದೇನೋ ಟೆಸ್ಟು ಇದು ತೆಗೆದಾಗ ನನಗೆ ಅಲ್ಲಿ ನಮ್ಮ ಅಣ್ಣನ ಫೋಟೋ ಇಟ್ಕೊಂಡು ಓಡಾಡಬೇಕು. ಆವಾಗ ಆ ಗ್ಲಾಸ್ ಕೆಳಗಡೆ ಬೀಳುತ್ತೆ, ಆ ಗ್ಲಾಸು ಕಾಲು ಚುಚ್ಚುತ್ತೆ. ನಾನು ಆ ಗ್ಲಾಸ್ ಚುಚ್ಚಿದ್ರು ಕೂಡ ಭಯ ಹೇಳೋಕ್ಕೆ ಸುತ್ತೊಡಿತಾ ಇದ್ದೀನಿ, ಬ್ಲಡ್ ಸುರಿತಾ ಇದೆ. MGR ಬಂದು ಕೂತಿದ್ದಾರೆ. ಅವರು ಯವಮ್ಮ ಹಾಂ, ನನಗೇ ಭಯ ಆಗೋಯ್ತು, ಏನೋ ಇವ್ರು ಕರಿತಾವಲ್ಲ ಅಂತ ಹೋದರೆ, ರಮೇಶ್ ಅವರೇ ನಾನು ಯಾರೋ ಆರ್ಡಿನರಿ ದೊಡ್ಡ ಇವಾಗಿನ ಹೀರೋಯಿನ್ ಆದರೆ ಪರವಾಗಿಲ್ಲ, ಆದರೆ ನಾನು ಯಾರೋ ಒಬ್ಬರು ಏನಕ್ಕೂ ನಾನು ಅವಾಗಿಲ್ಲ. ನನ್ನ ಕಾಲು ಎತ್ತಿ ಹೀಗಿಟ್ಕೊಂಡ್ರು, ಕರ್ಚಿಫ್ ತೆಗೆದ್ರು, ತಣ್ಣಿಕೊಂಡ ಅಂದರು, ಕಾಲು ನಾನು ತೊಳೆದ್ರು, ಆ ಗ್ಲಾಸ್ ಹಾಕಿತ್ತರು, ಅವ್ರ ಕರ್ಚಿಫಲ್ಲಿ ಹಾಗೆ ಕಟ್ಟಿದ್ರು. ಹೌದು, ನಂಗೆ ಅವತ್ತೇ ಇವರು ಮನುಷ್ಯರ ದೈವನ, ಇವರು ದೇವರ, ಇದು ಹೇಗೆ ಇವರು ಅಂದ್ಬಿಟ್ಟು ಅವತ್ತಿಂದ ನಾನು ಅವ್ರನ್ನ ಒಬ್ಬರು ಮನುಷ್ಯರು ಅನ್ನೋದಕ್ಕಿಂತಲೂ ದೇವರು ಅಂತ ನೆನೆಸ್ಕೊಂಡಿದ್ದೀನಿ ಅವ್ರನ್ನ. ಅವರವಾಗ ನಾಡೋಡಿ ನನ್ನ ಪಿಕ್ಚರ್ ತೆಗಿತಾ ಇದ್ರು, ಅದರಲ್ಲಿ ಅವರೇ ಡೈರೆಕ್ಟರ್, ಅವರೇ ಡ್ಯೂಯಲ್ರಲ್ಲ, ಅವರೇ ಪ್ರೊಡ್ಯೂಸರ್, ಅವರೇ ಎಲ್ಲ. ಮೇಡಮ್ ಆ ಫಿಲ್ಮ್ ಅಲ್ಲಿ ಮರೆಯಕ್ಕಾಗತ್ತಾ ಮೇಡಮ್? ಇಡೀ ಫಿಲ್ಮ್ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇರುತ್ತೆ, ನೀವು ಬರ್ತಿದ್ದಂಗೆ ಕಲರ್. ಫಸ್ಟ್ ಟೈಮ್ ನಾವೆಲ್ಲ ಕಲರ್ ಫಿಲ್ಮ್ ನೋಡಿದ್ದು ತಮಿಳಲ್ಲಿ. ಅದೇ ಅವರು ಅದೊಂದು ನೋಡಿ MGR ಒಂಥರ ಬುದ್ಧಿ ಉಪಯೋಗಿಸೋಕ್ಕೆ ಹೊಸ ಹುಡುಗಿನ ಹಾಕಿ ಒಪ್ತೆ ಪಿಕ್ಚರ್ ಏನಾರು ಹಾಕ್ಬಿಟ್ರೆ ಗತಿ ಅಂದ್ಬಿಟ್ಟು ನಾನು ಬರ್ತೀನಿ ನೋಡಿ ದೀಪದಲ್ಲಿ ಹೌದು, ಅಲ್ಲಿಂದ ಕಲರ್ ಆಗುತ್ತೆ. ಏನು ಏನ್ ಮೇಡಮ್ ಆ ಟೈಮಲ್ಲಿ
ನಿಮ್ಮನ್ನ ಎಲ್ಲರೂ ಆ ಕನ್ನಡದ ಪೈಂಗಿಳಿ ಕನ್ನಡ ಅಂದರೆ ಕನ್ನಡದ ಹುಡುಗಿ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಕನ್ನಡದ ಹುಡುಗಿ ಇಲ್ಲಿ ಬಂದು ಮಿಂಚ್ತಾ ಇದ್ದಾರೆ ಅಂತ. ಆ ಸ್ಪ್ಯಾರಲ್ ಆಗಿ ಇಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮ ಕೆರಿಯರ್ ಶುರು ಆಗುತ್ತೆ. ಕುಮಾರ ತ್ರಯರು 3 ಜನ ಆ್ಯಕ್ಟ್ ಮಾಡ್ತೀರಿ. ಆ ಅನುಭವಗಳು ಹೇಗಿತ್ತಮ್ಮ? ಕಲ್ಯಾಣ್ ಕುಮಾರ್ ಅವರು, ಉದಯ್ ಕುಮಾರ್ ಅವರು, ರಾಜ್ಕುಮಾರ್ ಅವರು. ಈಗಿನ ಥರ ಒಬ್ರಿಗೆ ರೆಕಮೆಂಡೇಶನ್ ಇರಲಿಲ್ಲ. ಸ್ಟುಡಿಯೋ ಅಲ್ಲ, ಈ ಫ್ಲೋರಲ್ಲಿ ಶೂಟಿಂಗ್ ನಡೀತಿದ್ರೆ ಅಲ್ಲೊಬ್ರು ಇರೋ ಬರೋರು, ಯಾರು ಹುಡುಗಿ ಅನ್ನೋರು, ಅವ್ರು ಹೇಳೋರು ಕರೆಕ್ಟಾಗಿ ಬರುತ್ತಾ, ಕರೆಕ್ಟಾಗಿ ಮಾತಾಡೋದು ಹ್ಞೂ ಅಂತ ಹೇಳಿ ಒಡನೆ ಅವ್ರ ಪಿಕ್ಚರ್ ಬುಕ್ ಮಾಡೋರು. NTR ಶೂಟಿಂಗ್ ನಡೀತಿದ್ದ ಅವ್ರು ಬಂದು ನೋಡಿದ್ರು, ಅಮ್ಮ ಈ ಬಾಗುಂಡಿ ಅಂದ್ಬಿಟ್ಟು ಅವ್ರದ್ದು ಪಾಂಡುರಂಗ ಮಹಾತ್ಮೆ ಫಸ್ಟ್ ಪಿಕ್ಚರಲ್ಲಿ ನನ್ನ ಹಾಕಿದ್ರು. ಆಮೇಲೆ ಜಮಿನಿ ವಾಸನ್ ಬಂದು ಇರುಂಬುತ್ತಿರೆ ತಮಿಳು, ಅದರಲ್ಲಿ ಶಿವಾಜಿ ಗಣೇಶು, ಹಿಂದಿಲಿ ದಿಲೀಪ್ ಕುಮಾರ್. ಆಮೇಲೆ ನಮಗೆ ಸಿಕ್ಕದಂತ ನಿಮ್ಮ ಚಿತ್ರಗಳು ಮೇನ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ನೀವು ಅಭಿನಯಿಸಿದಂಥ ಚಿತ್ರಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ಅಮ್ಮ ನಮಸ್ಕಾರಮ್ಮ. ನಿಮ್ಮ ಬಗ್ಗೆ ವೀಕೆಂಡ್ ಸಾಲಲ್ಲಮ್ಮ, ನಿಮ್ಮ ಬಗ್ಗೆ ಒಂದು ಸಮ್ಮರ್ ಹಾಲಿಡೇಸೇ ಬೇಕು ಮಾತಾಡಬೇಕು ಅಂದರೆ. ಯಾಕಂದರೆ ನೀವು ಅಷ್ಟು ಭಾಷೆಯಲ್ಲಿ ಆ್ಯಕ್ಟ್ ಮಾಡಿದ್ರೆ, ಅಷ್ಟೊಂದು ಸಿನಿಮಾನ ಆ್ಯಕ್ಟ್ ಮಾಡಿದರೆ. ಸರೋಜಾದೇವರು ನಮಗೆ ತುಂಬ ಬೇಕಾದವರು. ನಮ್ಮ ಫ್ಯಾಮಿಲಿ ಬಗ್ಗೆ ಭಾಳ ಒಳ್ಳೆ ಅಭಿಪ್ರಾಯ. ಯಜಮಾನರ ಜೊತೆಲಿ ಆ್ಯಕ್ಟ್ ಮಾಡಿದ್ದಾರೆ. ನಮಗೆ ಅವರಿಗೆ ಸಂಬಂಧ ತುಂಬ ಚೆನ್ನಾಗಿತ್ತು. ನನಗೆ ಜಡೆ ಉದ್ದ ಇತ್ತು. ಈ ಮಲ್ಲಿಗೆ ಹೂ ಚೆನ್ನಾಗಿ ಹೂ ಕಟ್ಕೊಂಡ್ಬಂದು ನನ್ನ ಜಡೆಗೆ ನೋಡಿ ಅವ್ರು ಹೂ ಮುಡಿಸಿದ್ರು ಯಾವಾಗಲೂ. ಏನು ಕಾಣಿಸ್ತಾ ಕಣ್ಣಿಲ್ಲ ಅಂದ್ರೆ ಕಣ್ಣೆಲ್ಲ ಮಂಜು ಮಂಜು ಆಗ್ತಾ ಇದೆ. ಇದ್ದೀರಿ ಅಂದ್ರೆ ಎಲ್ಲಿದ್ದೀರಿ ಅಂದ್ರೆ ಅಯ್ಯೋ ಭಾಗ್ಯವಂತರು ಸಿನಿಮಾದಲ್ಲಿ ಆ ಲಾಸ್ಟ್ ಸೀನ್ ನೋಡೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ನನಗೆ. ಅದಕ್ಕೆ ನಂಗೆ ತೋರಿಸ್ಬೇಡಿ ಅಂತಿದ್ದೆ, ನಾನು ನೋಡ್ತಾ ಇರಲಿಲ್ಲ. ಆಮೇಲೆ ನನಗೇನಂದ್ರೆ ಇಷ್ಟೆಲ್ಲ ಮಧ್ಯೆ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಒಂದು ಅದೃಷ್ಟ ಸಿಕ್ತು ಶ್ರೀನಿವಾಸ್ ಕಲ್ಯಾಣದಲ್ಲಿ. ಅಂದರೆ ಸರೋಜಾದೇವಿ ಅವ್ರು ಇರಲಿ, ನಾವು ಬದುಕಿದ್ವಿ, ನಾವು ಆ್ಯಕ್ಟ್ ಮಾಡಿದ್ವಿ ಅಂತ ಹೇಳ್ಕೊಳಕ್ಕೆ ಒಂದು ದೊಡ್ಡ ಖುಷಿ ಆಗುತ್ತೆ. ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಅದಕ್ಕೆ ಇಷ್ಟು ವರ್ಷ ಆದರೂ ನೀವು ನನ್ನ ಚೆನ್ನಾಗಿದ್ದೀರಿ. ನೀವು ಇನ್ನೂ ಹೆಚ್ಚಿಗೆ ದಿವಸ ಇದ್ದು ಕನ್ನಡ ಇಂಡಸ್ಟ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಿ. ಅದೇ ನಮಗೆ ಇಂಡಸ್ಟ್ರಿಗೆ ಒಳ್ಳೆಯದಾಗುತ್ತೆ. ನನಗೆ ರಾಜ್ಕುಮಾರ್ ವಿಷಯ, ಕರ್ನಾಟಕ ಜನ ಎಲ್ಲ ಅವ್ರನ್ನ ಹೊಗಳ್ತಾರೆ, ನಾನು ಆ ಥರ ಹೊಗಳ್ತಾ ಇಲ್ಲ. ನಾನು ಸಾವಿರಾರು ಜನಗಳು ನೋಡಿದ್ದೀನಿ, ಸಾವಿರಾರು ಜನಗಳನ್ನ ಭೇಟಿ ಮಾಡಿದ್ದೀನಿ. ಆದರೆ ರಾಜ್ಕುಮಾರ್, ನಮ್ಮ ರಾಜ್ಕುಮಾರ್ ಥರ ಸರಳ ಜೀವಿ ಯಾರೂ ಇಲ್ಲ, ಹೇಳೋಕ್ಕೆ ಸಾಧ್ಯ ಇಲ್ಲ. ಅವ್ರ ಸಮಾನ ನಮಗೆ ತುಂಬ ಅವರಲ್ಲಿ ನನ್ನ ಕಷ್ಟ ಎಲ್ಲ ಅವ್ರ ಹತ್ರ ಹೇಳ್ಕೊಳ್ವೆ. ಅವ್ರ ಥರ ಒಬ್ಬ ಮನುಷ್ಯನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಪಾರ್ವತಮ್ಮನವರು, ಅವರು ನವರಸ ನಾಯಕ, ಬರೀ ಸಿನಿಮಾ ಅವರು, ಆದರೆ ಪಾರ್ವತಮ್ಮನವರು ನವರಸ ನಾಯಕಿ. ಭಾಗ್ಯವಂತರದ ಕ್ಯಾರೆಕ್ಟರ್ಗಳು ಇಬ್ಬರು, ಅವ್ರು ನಿಜವಾದ ಅವರಿಬ್ಬರು, ಪಾರ್ವತಮ್ಮನವರು ರಾಜ್ಕುಮಾರ್. ಒಳ್ಳೆ ಮಗಳು, ಒಳ್ಳೆ ಹೆಂಡತಿ, ಒಳ್ಳೆ ಗೃಹಿಣಿ, ಒಳ್ಳೆ ತಾಯಿ, ಒಳ್ಳೆ ನಿರ್ಮಾಪಕಿ. ರಾಜ್ಕುಮಾರ್ ಅವ್ರಿಗೆ PRO, ಮ್ಯಾನೇಜರ್ ಎಲ್ಲ ಅವ್ರ ಸಮಾನ ಯಾರೂ ಇಲ್ಲ. ಅವ್ರನ್ನ ಮೆಚ್ಚಿಸಕ್ಕೆ ನಾನು ಹೇಳ್ತಾ ಇಲ್ಲ, ನಿಜವಾದ ವಿಷಯ ಹೇಳ್ತಾ ಇದ್ದೀನಿ. ಅವ್ರು ರಾಜ್ಕುಮಾರ್ ಎಲ್ಲ ಮುತ್ಕೊಂಡಿದ್ರೆ ಪೊಲೀಸು ಏನು ಮಾಡೋಕ್ಕಾಗ್ತಿಲ್ಲ, ಅವರು ನೋಡ್ತಾ ನಿಂತ್ಕೊಳ್ಳೋರು ರಾಜ್ಕುಮಾರ್ನ. ಭಾರತ ಹೋಗಿ ಹೋಗಿ ಸ್ವಲ್ಪ ಎಲ್ಲ ಆ ಕಡೆ ಕೂತ್ಕೊಳ್ಳಿ ಅಂತ ಬಂದರು ಅಂದರೆ ಎಲ್ಲ ರಾಜ್ಕುಮಾರ್ ಏನು ಹೇಳಿದ್ರು ಸರೀರಿ ಅಂದರೆ ವಿನಃ ಒಂದು ದಿವ್ಸಕ್ಕಾದ್ರೆ ಅವರು ಇಲ್ಲ ಅಲ್ಲ. ನಾವು ಮೆಡ್ರಾಸ್ನಲ್ಲಿದ್ದಾಗ ಎವ್ರಿ ವೀಕ್ ವಿ ಶುಡ್ ಗೋ ಟು ದೇರ್ ಹೌಸ್. ಪಾರ್ವತಮ್ಮ ಬಿರಿಯಾನಿ ತುಂಬ ಚೆನ್ನಾಗಿ ಮಾಡೋರು, ಇಷ್ಟಪ್ಪ ಅಂಡೆ ಒಳಗೆ ಮಾಡೋರು ಪಾಪ. ನಾನು ನಮ್ಮ ಯಜಮಾನ್ರು ಹೋಗಿ ಊಟ ಮಾಡಿಕೊಂಡು ಅಲ್ಲೇ ಇದ್ದು ಸ್ವಲ್ಪ ಹೊತ್ತು ರಾತ್ರಿ 11 ಗಂಟೆಗೆ ವಾಪಸ್ ಬರ್ತಾ ಇದ್ವಿ. ಅದನ್ನೆಲ್ಲ ಮರೆಯೋಕ್ಕಾಗಲ್ಲ. ನನ್ನ ಮದುವೆಗೆ ಒಂದು ಬೆಳ್ಳಿ ತಟ್ಟೆ ಕೊಟ್ಟಿದ್ರು, ರಾಜ್ಕುಮಾರ್ ಬಂದಿದ್ರು, ಆ ಬೆಳ್ಳಿ ತಟ್ಟೆ ಹಾಗೆ ಇಟ್ಟಿದ್ದೀನಿ, ಅಷ್ಟು ಇದಾಗಿ. ನಮಗೂ ಬಹಳ ಬಹಳ ಇಷ್ಟ ನಿಮ್ಮ ಜೋಡಿ. ಬಬ್ರು ವಾಹನ ಆಗಲಿ, ಶ್ರೀನಿವಾಸ ಕಲ್ಯಾಣ ಆಗಲಿ, ಮೇನ್ಲಿ ಅಣ್ಣ ತಂಗಿ ಈ ಒಂದು ಸೀನ್ ನಮ್ಮ ವೀಕ್ಷಕರು ನಾವು ತೋರಿಸ್ಲೇಬೇಕು. ನೋಡಿ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ಪರಂಸಾದ ಹುಡುಗ, ನಾನು ಹೊಲ ತಕೋಯ್ ಬರ್ತೀನಿ ಮಗ. ಏನೋ ಹುಡುಕ್ತಿರೋಂಗದೆ? ಏನಿಲ್ಲ, ನಾನು ಚೌಕ ಬಿಟ್ಟೋಗಿದ್ದೆ. ಚೌಕನ ಇಲ್ಲೇ ಮಡಗಿದ್ದೆ. ಇದೇನು ಕೈಯಾಗ ಮಡಿಕಂಡೆ ಅಲ್ಲಿ ಹುಡುಕದ? ಇದು ನಿಮ್ದೇನಾ? ಅದೇ ತಗೊಳ್ಳಿ, ಬೇಕಾದ್ರೆ ನೀನೇ ಇಟ್ಟಗ. ಡ್ಯಾಡಿ
ಹಳೆ ಚೌಕ ಅಪ್ಪಂದೇನು ಅಂತ ಮಡಿಕೊಂಡೆ. ಬೇಕಾದ್ರೆ ಹೊಸ ಚೌಕ ತಂದು ಕೊಡ್ತೀನಿ. ನಾನೇನು ಬ್ಯಾರೆ ಏನಲ್ಲ, ನಾಚಿಕೆ ಪಟ್ಕೋಬೇಕಾಗಿಲ್ಲ. ನಾಚಿಕೇನಿಲ್ಲ, ಪ್ಯಾಡಿ. ಬರ್ತೀನಿ. ಒಳ್ಳೆ ವಾವ್, ಆ ಕೆಮಿಸ್ಟ್ರಿ ನೋಡಕ್ಕೆ ಬಹಳ ಖುಷಿ ಆಗ್ತಿದೆ. ಎಸ್ ಮೇಡಮ್, ಭಾಗ್ಯವಂತರು ಚಿತ್ರದ ನಿರ್ದೇಶಕರು ಭಾರ್ಗವ್ ಅವ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಅಯ್ಯೋ, ಆ ಭಾರ್ಗವ್ ನಂಬರ್ ಹುಡುಕ್ತಾ ಇದ್ದೇನೆ. ನಿಮ್ಮ ಬರ್ತಾರೆ ಮೇಡಮ್, ಅವ್ರ ಶೋಗೆ ಆಗ ಬರ್ತಿರ್ತಾರೆ. ಏನ್ ಮಾಡಕ್ಕೆ ಹೇಳಿ, ಏನ್ ಹೇಳ್ಬೇಕು ಹೇಳ್ಬಿಡಿ ಮೇಡಮ್. ಅವತ್ತು ಹೇಳ್ತಾ ಇದ್ದಿಲ್ಲ, ರೇಖಾ, ಬಿ ಸರೋದೇವಿ, ಲಕ್ಷ್ಮಿ, ಅವರು 3 ಜನ ಮಾತ್ರ ಅಷ್ಟು ಚೆನ್ನಾಗಿ ಲಕ್ಷ್ಮಿ ಪ್ರೋಗ್ರಾಮ್ ಹೌದು, ಅಲ್ಲಿ ಹಾ. ಅವತ್ತಿಂದ ಅವ್ರ ನಂಬರ್ ಹುಡುಕ್ತಾನೆ ಇದ್ದೀನಿ. ನನ್ನ ಪ್ರೋಗ್ರಾಮ್ ಬಂದಾಯ್ತು. ಈಗ ಅವ್ರ ನಂಬರ್ ಸಿಗ್ತಾ ಹಳೇ ನಂಬರ್ ಮಾಡ್ಕೊಂಡು ಅವ್ರಿಗೆ ಹೇಳ್ಬೇಕು, ಥ್ಯಾಂಕ್ಸ್ ಹೇಳ್ಬೇಕು. ಈಗಲೇ ಮಾತಾಡ್ಬಿಡ, ಫೋನ್ ಹಚ್ಚೇ ಬಿಡೋಣ. ಹಲೋ ಭಾರ್ಗವ್ ಅವ್ರಿಗೆ ಒಂದು ಫೋನ್ ಕೊಡ್ರಪ್ಪ. ಹಲೋ ಭಾರ್ಗವ್ ಸರ್. ಹಲೋ ಮೇಡಮ್. ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕಂತೆ. ನಾ ಚೇರ್ ಬಿಟ್ಟು ಇಳಿಯಕ್ಕಾಗಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಬನ್ನಿ. ನೀವು ಯಾವಾಗಲೂ ಕುರ್ಚಿಲೆ ಕೂತಿರ್ಬೇಕು, ಯಾವಾಗಲೂ ರಾರಾಜಿಸಬೇಕು, ನೀವು ಯಾವಾಗಲೂ ಸರೋಜಾದೇವಿ ಆಗಿರಬೇಕು, ನಮಗೆಲ್ಲ ಸರೋಜಮ್ಮನೂ ಆಗಿರಬೇಕು ನೀವು. ಥ್ಯಾಂಕ್ ಯು. ಯು ಆರ್ ಎ ಲಿವಿಂಗ್ ಲೆಜೆಂಡ್. ಈ ಲಿವಿಂಗ್ ಲೆಜೆಂಡ್ನ ಕರ್ಕೊಂಬರೋಕ್ಕೆ ಇಷ್ಟೊಂದು ದಿವಸ ಬೇಕಾಯ್ತಾ? ನನಗೇನಂತ ಹೇಳಿದ್ರೆ, ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡೋ ಯೋಗ್ಯತೆ ನನಗಿಲ್ಲ. ಇಲ್ಲ ಇಲ್ಲ, ಹಾಗೆ ಹೇಳ್ಬೇಡಿ. ಸುಮ್ಮನೆ ನೀವು ಹೇಳ್ಬೇಡಿ. ನಿಜವಾಗ್ಲೂ ನಮಗೆಲ್ಲ ಎಷ್ಟು ಸಾಧನೆ ನಿಮ್ಮದು. ನಿಮ್ಮಿಂದನೇ ಭಾಗ್ಯವಂತರು ನನಗಷ್ಟು ಹೆಸರು. ಹಿಮಾಲಯ ಪರ್ವತದಲ್ಲಿ ನೀವಿದ್ದೀರಾ, ನಾವಿನ್ನೂ ಒಂದು ತುಂಬೆ ಗಿಡಮ್ಮ. ನೀವು ಯು ಹ್ಯಾವ್ ಅಚೀವ್ಡ್ ಎ ಲಾಟ್. ಇವ್ರು ಎಷ್ಟು ವರ್ಷ ಇರ್ಬೋದು ಅಂತ ನಾವು ಕೇಳೋದು ಬೇಡ, ಅವ್ರು ಹೇಳೋದು ಇಲ್ಲ, ನಂಗೆ ಚೆನ್ನಾಗಿ ಗೊತ್ತು. ಸೊ ಆದ್ದರಿಂದ ಇವತ್ತೊಂದು ದಿವಸ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, 1959 ನಾನು ಗ್ರ್ಯಾಜುಯೇಟ್ ಆದೆ. ಅಷ್ಟರಲ್ಲಿ ನೀವು ಸಿನಿಮಾ ಫೀಲ್ಡಲ್ಲಿ ಗ್ರ್ಯಾಜುಯೇಟ್ ಆಗೋಗಿದ್ರಿ, ಅಷ್ಟು ಮುಂದೆ ಹೊಟ್ಟೋಗಿದ್ರಿ. ಸತತವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, 29 ವರ್ಷಗಳ ಕಾಲ ಕಥಾನಾಯಕಿಯಾಗಿಯೇ ಮೆರೆದಿದ್ದಾರೆ ನಮ್ಮ ಸರೋಜಾದೇವಿಯವರು. ನಾಟ್ 1 or 2, 29 years ಇನ್ ಆಲ್ ದ ಲ್ಯಾಂಗ್ವೇಜಸ್. ಚತುರ್ಭಾಷಾ ತಾರೆ ಅಂತ ಇವ್ರಿಗೆ ಬಿರುದು. ಆಮೇಲೆ ಇನ್ನೊಂದು, ಇಂಥ ಲಿವಿಂಗ್ ಲೆಜೆಂಡ್ಗೆ ನಾವು ಕೊಡಬೇಕಾಗಿದ್ದ ಅವಾರ್ಡ್ ಇನ್ನೊಂದು ಇದ್ದೇ ಇದೆ. ಕಲಾವಿದರು ಕೊಡುವಂಥ ದೊಡ್ಡ ಅವಾರ್ಡ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್. ಈ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡು ಇವತ್ತಿನ ದಿವಸ ಈ ಲಿವಿಂಗ್ ಲೆಜೆಂಡ್ಗೆ ಕೊಡಬೇಕು. ಇನ್ನೊಂದು ಇವತ್ತು ಏನು ಸಂತೋಷ ಆಗುತ್ತೆ ಅಂತ, ನಿಮ್ಮ ಚಿತ್ರ ಯಾವ್ದು ರೀ ಮೊದಲನೇ ಚಿತ್ರ ಅಂತ ಕೇಳ್ತಾರೆ. ಭಾಗ್ಯವಂತರು, ಹೌದಾ ನೀವ ಮಾಡಿದ್ದು ಅಂತಾರೆ. ಯಾಕ್ರಿ ನಾ ಮಾಡ್ದಂಗೆ ಕಾಣಿಸಲ್ವಾ ಅಂತ ಹೇಳ್ತೀನಿ. ಆ ಥರ ಈ ದೊಡ್ಡ ಇಬ್ಬರು ಮಹಾನ್ ಕಲಾವಿದರು ನಟಿಸಿ ಭಾಗ್ಯವಂತರು ಇವ್ರುಗಳಾಗಲಿಲ್ಲ, ನನ್ನನ್ನು ಭಾಗ್ಯವಂತ ಮಾಡ್ದ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಡಾಕ್ಟರ್ ಬಿ ಸರೋಜಾದೇವಿ ಜೊತೆ ಮಾತುಕತೆಯಲ್ಲಿದ್ದೀನಿ. ನಾವು ನಿಮ್ಮನ್ನು ಕರೆಸಿದಕ್ಕೆ ಒಂದು ಕಾರಣ ಇದೆ ಮೇಡಮ್. ಕಪ್ಪ ಕಟ್ಟಬೇಕು, ನೀವು ಇನ್ನೂ ಕಟ್ಟಿಲ್ಲ. ನಾವು ನಿಮ್ಮನ್ನು ಇಲ್ಲಿ ಕರೆಸಿರೋದು ನೀವು ಕೊಡಬೇಕಾದ್ರೆ ಕಪ್ಪ ಕೇಳೋಕೆ. ನಿಮಗೆ ಯಾಕೆ ಕೊಡಬೇಕು ಕಪ್ಪ? ಉತ್ತೀರಾ, ಬಿತ್ತೀರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪ? ಅರೆ ವಾ, ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರೆ ಹೀಗೆ ಇರ್ತಿದ್ರು ಏನೋ ಅಂತ ಅನ್ಸಿದ್ದು ನೀವು ಆ ಪಾತ್ರ ಮಾಡಿದಾಗ. ಆ ಬೆಳಗಾವನೆಲ್ಲ ನನ್ನ ಫೇಸ್ ಹಾಕ್ಬಿಟ್ಟಿದ್ದಾರೆ, ಸ್ಟ್ಯಾಚ್ಯೂಗೆಲ್ಲ ಕೂಡ ಈಗ ಸಮಾಧಿ ಹತ್ರ ಅವ್ರದ್ದು ಇದೆಯಲ್ಲ, ಹೌದು, ಅಲ್ಲಿ ಫುಲ್ ನಾನು ಕಿತ್ತೂರು ಚೆನ್ನಮ್ಮನೇ ಫುಲ್ ಹಾಕ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಕಿತ್ತೂರು ಚೆನ್ನಮ್ಮ ನೋಡಿಲ್ಲ, ಹೌದು, ನಾನು ನೋಡಿದ್ರಲ್ಲ. ಸೊ ನನ್ನ ಮುಖ ರೈಟ್, ಎಲ್ಲ ಕಡೆನೂ ನನ್ನ ಮುಖನೇ ಹಾಕಿದ್ದಾರೆ. ಅಲ್ಲಿ ಹೋದಾಗ ನನ್ಗೆ ಎಲ್ಲ ಬಳೆ ಎಲ್ಲ ತೋರಿಸಿ, ಒಂದು ಕತ್ತಿ ಕೊಟ್ಟು, ಸೀರೆ ಎಲ್ಲ ಉಡಿಸಿ, ಅಷ್ಟು ಒಂದು ಕಿತ್ತೂರಲ್ಲಿ ನಮ್ಗೆ ಅಷ್ಟು ಒಂದು ಸನ್ಮಾನ ಮಾಡಿದ್ರು ಅವರು, ಹೆಂಗಸರೆಲ್ಲ ಸೇರ್ಕೊಂಡು. ನಿಜವಾಗ್ಲೂ ನನ್ನ ಜೀವನದಲ್ಲಿ ರಮೇಶ್ ಅವರೇ, ಆ ಕಿತ್ತೂರು ಚೆನ್ನಮ್ಮನ ಪಾತ್ರ ನನ್ನ ಜೀವನ ಒಂದೇ. ಅದರಲ್ಲಿ ಹೇಗೆ ನಾನು ಫಸ್ಟ್ ರಾಜ್ಕುಮಾರ್ ಅವ್ರು ಕಳ್ಕೊತೀನಿ, ಎರಡನೇದಾಗಿ ಎಮ್ ಎ ರಾಜಮ್ಮನವ್ರು ಕಳ್ಕೊತೀನಿ, ಮೂರನೇದಾಗಿ ರಾಜಶಂಕರ್ ಅವ್ರನ್ನ ಕಳ್ಕೊಳ್ತೀನಿ. ಅದೇ ಥರ ನನ್ನ ಜೀವನದಲ್ಲಿ ನನ್ನ ಯಜಮಾನ್ರು ಕಳ್ಕೊಂಡೆ, ನಮ್ಮ ಅಮ್ಮನ ಕಳ್ಕೊಂಡೆ, ನನ್ನ ಮಗಳು ಕಳ್ಕೊಂಡೆ. ಅವಳು ಮಹಾರಾಣಿ, ಆದರೆ ನಾನು ಸಾಧಾರಣ ಮನುಷ್ಯ. ಅವಳು ದೇಶಕ್ಕೋಸ್ಕರ ಹೋರಾಡಿದ್ಲು, ನಾನು ಒಂದು ಗೌರವಕ್ಕೋಸ್ಕರ. ಇವತ್ತೂ ಎಷ್ಟೇ ಕಷ್ಟ ಆದರೂ, ಎಷ್ಟೇ ಇದಾದರೂ ಆ ಒಂದು ಗೌರವ ಉಳಿಸ್ಕೋಬೇಕು. ಯಾಕೆಂದರೆ
ಸಿನಿಮಾ ತಾರೆಯರು ಅಂದರೆ ಒಂಥರ ಬಹಳ ಹಗುರವಾಗಿ ಮಾತಾಡ್ಬಿಡ್ತಾರೆ. ಆ ಹೀರೋಯಿನ್ಗಳನ್ನೆಲ್ಲ ಇವಳು ಹೀರೋನ ಅವ್ರ ಮುಂದೆ ಮಾತ್ರ ಬಹಳ ಕಾಲು ಬೀಳೋದೆಲ್ಲ ಮಾಡ್ತಾರೆ. ಹಿಂದೆ ಅವನು ಇವನು. ನನ್ನ ಸಿನಿಮಾ ಹಗುರವಾಗಿ ಯಾರು ಮಾತಾಡೋದು ನನಗೆ ಇಷ್ಟ ಆಗಲ್ಲ. ನಾವು ತಿಂತಿರೋ ಅನ್ನ, ನಾವು ಹಾಕಿರೋ ಬಟ್ಟೆ, ನಾವು ಇರೋ ಕಾರು, ನಾವು ಇರೋ ಮನೆ ಎಲ್ಲ ಸಿನಿಮಾ ನಮಗೆ ಕೊಡ್ತು. ಅಭಿಮಾನಿ ಕೊಟ್ಟರು. ಹೌದು, ಅದನ್ನು ನಾವು ಯಾವತ್ತೂ ಮರಿಬಾರ್ದು. ಸೋ ನೈಸ್ ಮ್ಯಾಮ್. ರೈಟ್. ತಮಿಳು ಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದ್ರಿ ನೀವು. ಅಲ್ಲಿಂದ ಒಬ್ಬರು ನಿಮ್ಮ ಬಗ್ಗೆ ಮಾತಾಡಿದ್ದಾರೆ. ಅವರ ಮಾತುಗಳನ್ನ ಕೇಳಿ ನಮ್ಮ ವೀಕೆಂಡ್ ಟೆಂಟಲ್ಲಿ. அம்மா அனாட்டமிக்கலாக அழகான கண்கள், நீளமான மூக்கு, சின்ன உதடு, ஓவல் ஷேப்பில் முகம், சுருக்கமில்லாத கழுத்து, நீளமாக உடம்பு, சாட்ட மாதிரி கை, கொஞ்சம் மொழி, இந்த மாதிரி அமைப்புகளோட என் பார்வையில் உள்ள ஒரே ஒரு நடிகை சரோஜாதேவி அம்மையார் தான். சிட்டுக்குருவி முத்தம் கொடுத்து சேர்ந்திட கண்டே. இந்த அம்மையார் எம்ஜிஆர் அவர்களோடு, அந்த மாமனிதரோடு இந்த அம்மையார் 26 படங்களில் நடிச்சிருக்காங்க. அம்பேவா படம், எம்ஜிஆர் அவரோட 24 வயசு பையனை அழகுபடுத்தின ஏவிஎம் படம், அது இவங்க தான் சூப்பர் ஜோடி. இதில் பின்னாடி வந்து 2 பேர் கனவு காட்சி, ஒன்று ராஜாவின் பார்வை ராணியின் பக்கம்னு பார்த்துட்டே இருக்கலாம், அப்படி சூப்பர் பாட்டு. அந்த காலத்தில் சிவாஜி படங்களில் நடிச்சிட்டு இருக்கிற ஒரு நடிகர்கள் வந்து எம்ஜிஆர் படங்கள் போய் சுலபத்தில் நடிக்க முடியாது. எம்ஜிஆர் படங்கள் நடிச்சிட்டு இருக்கிற நடிகர்களும் இந்த பக்கம் நடிக்க முடியாது. இந்த அம்மா பாருங்க, 2 பேர் டாப்ல இருக்காங்க. எம்ஜிஆருக்கும் கால் சீட் அடைஞ்சல் பண்ணாம, சிவாஜிக்கு கால் சீட் அடைஞ்சல் பண்ணாம, 2 பேர் கொடுத்த எல்லா ஹிட் படத்தையும் இருக்கிறாங்க. அப்பா கூட நீங்கள் பண்ண படங்கள் வந்து அப்படி பெரிய டிஃபரன்ஸ் தெரியும். புதிய பறவையில் ஒரு மாதிரி பண்ணியிருப்பீங்க, பாகப்பறவையில் ஒரு மாதிரி பண்ணியிருக்கீங்க, தங்கத்திலே ஒரு குறை இருந்தால் அடையிட்டு. தங்கத்திலே ஒரு குறை இருந்தாலும் தரத்தினில் குறைவதுண்டோ. ஃபர்ஸ்ட் நடிகையில் வந்து சூப்பர் ஸ்டார் நீங்கள் தான். தமிழ்நாட்டுக்கும் கர்நாடகாவுக்கும் ஒரு அருமையான ஒரு தூதர்னா அது நீங்கள் தான்மா. ஏன்னா நாங்கள் சின்ன பிள்ளையில் வந்து பெங்களூரில் தான் படித்தோம். அப்பாஜி ராஜ்குமார் படங்கள், அண்ணா விஷ்ணுவர்தன், அண்ணா அம்பரீஷ் படங்கள், எல்லா படங்களும் நிறைய பார்த்துருக்கோம். என்னை எங்கே பார்த்தாலும் என் கண்ணத்தை பிடிச்சிக்கிற ஒரே ஆள், என்னோட ரொம்ப ஃபேவரட் நம்ம ஆண்டி சரோஜாதேவி அம்மா தான். நீங்கள் எங்கிட்டலாம் இருந்து பழகிற போது எங்கள் அப்பா அம்மா ஞாபகம் வருது எனக்கு. நாங்கள் அண்ணன் சிவாஜி கணேசன் அப்படின்னு அவ்வளோ அருமையாக வந்து ஒரு சொந்த பிரதர் மாதிரி தான் வந்து நீங்கள் வந்து அவரை வந்து பாவிச்சிங்கன்னு எங்களுக்கு தெரியும். உங்கள் அன்பு என்றைக்கும் எங்கள் மேலே இருக்கணும். நீங்கள் எப்போ வந்தாலும் எங்கள் வீட்டுக்கு நீங்கள் வரணும்னு நான் ஆசைப்பட்றேன். யாரை பார்த்து இந்த அம்மா பொறாமப்பட மாட்டாங்க. எல்லாரும் நல்லா நினைக்கக்கூடிய இந்த அற்புதமான பெண்மணி இன்னும் பல ஆண்டுகள் இதே ஆனந்தத்தோடும் ஆரோக்கியத்தோடும் 100 ஆண்டுகள் வாழ வேண்டும் என்று எல்லாம் வல்ல இறைவனை வேண்டி வாழ்த்துகிறேன். ಶಿವಕುಮಾರ್ ಅವರು ಹೇಳಿದ ಮಾತುಗಳು ಬಹಳ ಒಳ್ಳೆ ಮಾತಾಡಿದ್ರು. ಅಂದ್ರೆ ಶಿವಾಜಿ ಗಣೇಶನ್ ಅವ್ರ ಚಿತ್ರಗಳು ಮಾಡುವಂತ ನಾಯಕಿಗಳು MGR ಅವ್ರ ಚಿತ್ರಗಳನ್ನು ಮಾಡ್ತಾ ಇರಲಿಲ್ಲ. MGR ನಾಯಕಿಗಳು ಶಿವಾಜಿ ಜೊತೆ ಆಕ್ಟ್ ಮಾಡ್ತಿರಲಿಲ್ಲ. ಅಂತ ಟೈಮಲ್ಲಿ ನೀವು ಶಿವಾಜಿ ಅವರು, MGR ಅವರು, NTR ಅವರು, ರಾಜ್ಕುಮಾರ್ ಅವರು, ದಿಲೀಪ್ ಕುಮಾರ್ ಅವರು ಎಲ್ಲರ ನಾಯಕಿಯಾಗಿ ಮೀಸ್ತಾ ಇದ್ರಿ ಅಂತ. ಒಂದು ವಿಷಯ ಸರೋಜಮ್ಮನವ್ರಿಗೆ ಗೊತ್ತೋ ಗೊತ್ತಿಲ್ವೋ ನಂಗೆ, ಬಿಲೀವ್ ಇಟ್ ಆರ್ ನಾಟ್, 1 ವರ್ಷ 13 ಪಿಕ್ಚರ್ ಬಿಡುಗಡೆಯಾಗಿದೆ ಸರೋಜಮ್ಮನವ್ರದ್ದು. ಹೀರೋಯಿನ್ ಆಗಿ 13 ವರ್ಷ. ಯಾರು ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ 13 ಚಿತ್ರಗಳು. ಇನ್ನೊಂದು ವರ್ಷ 12, 10, 9 ಹೀಗೆ ಮಾಡಿದ್ರಿಂದನೇ 200, 6 ಪಿಕ್ಚರ್ಗಳಲ್ಲೂ ಹೋಗಿ ನಾಯಕಿಯಾಗಿ 29 ವರ್ಷ ಮೆರೆದಿದ್ದು. ಬಹುಶಃ ಸರೋಜಮ್ಮ ಏನಾದ್ರು ಒಂದು ಹೆಜ್ಜೆ ಮುಂದೆ MG ರಾಮಚಂದ್ರ ಜೊತೆ ಮಾತುಕತೆ ಆಡ್ಕೊಂಡು ರಾಜಕೀಯಕ್ಕೆ ಏನಾದ್ರು ಒಂಚೂರು ಏನಾದ್ರು ದಾಪಕಾಲ ಇಟ್ಟಿದ್ರೆ ಇವತ್ತೊಂದು ದಿವಸ ಅವ್ರು CM ಆಗ್ಬಿಟ್ಟಿರೋರು. ನೀವು ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ತಾ ಇದ್ರಿ. ಅವ್ರ ಮಗನ ಜೊತೆಲಿ ನಾನು ಪಿಕ್ಚರ್ ಮಾಡ್ಬೇಕಾದ್ರೆ ಫೋನ್ ಮಾಡಿದೆ. என்னோட ஆக்ட் பண்ணியிருக்கீங்க, என் புள்ளியோட ஆக்ட் பண்ணிட மகாராஜா ಅಂದರು. ಆಮೇಲೆ ಸೂರ್ಯ ಜೊತೆಲಿ, ವಿಜಯ್ ಜೊತೆಲಿ ಒನ್ಸ್ ಮೋರ್ ಹೌದು ನಾನು ಶಿವಾಜಿ ಆ್ಯಕ್ಟ್ ಮಾಡೋದು ಅಂದರೆ ನನಗೊಂದು ಒಂಥರ ಹೆಮ್ಮೆ. ಈಗಿನ ಕಾಲದ ಹೀರೋ ಜೊತೆಲೂ ನಾನು ಪಾತ್ರ ಮಾಡಿದ್ನಲ್ಲ ಅಂತ. ಬಟ್ ನಾನು ತುಂಬ ಚೆನ್ನಾಗೆ ನೋಡಿಕೊಂಡು, ತುಂಬ ಪ್ರೀತಿಯಿಂದ ಗೌರವ ಕೊಟ್ಟು ನೋಡಿಕೊಂಡ್ರು. ರೈಟ್. ನಿಮ್ಮ ಈ ವೈವಿಧ್ಯಮಯವಾದ ಪಾತ್ರಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ಯಾತ್ರ ಹುಡುಗಿಲ್ಲ ನೀನು, ಮುಂದ್ಗಡೆ ಗಂಡಸರು ಹೋದವರೇನು ಮರವಾದಿ ಕೂಡ ತಿಳಿಯಕ್ಕಿಲ್ವಾ ನಿಂಗೆ? ಗಂಡಸರು ಜಾಡ್ನಾಗ ಹೋಗೋ ಗಾಡಿಗೊಚ್ಚಿ ದಾರಿ ಬಿಟ್ಟು ವಾರ ಯಾಕೆ ಸರಿಯಾಗಿ ತಿಳಿದರೆ ಗಂಡಸ್ಗೆ ಮರ್ಯಾದೆ ಬೇರೆ ತೋರಿಸ್ಬೇಕಂತೆ. ಮರ್ಯಾದೆಯ ಏ ಸರ್ಕೊಳ್ಳಿ ಆತ.
मैं क्या नहीं हो सकता? जी नहीं, जी हाँ हो सकते हैं। बैठिए। माफ कीजिएगा, मुझे ख्याल नहीं रहा कि आप कमरे में। आपने मेरी बातें तो नहीं सुनी? जी मैंने तो सुनी, मगर उस लड़की ने नहीं सुनी जिससे आप फोन करे। ఏమే శీలం లేని చీడ పురుగు. ಒಂದ್ ಕಡೆ ಪೌರಾಣಿಕ ಪಾತ್ರಗಳು ಮಾಡಿದಿರಿ, ಐತಿಹಾಸಿಕ ಪಾತ್ರಗಳು ಮಾಡಿದಿರಿ, ಸಾಮಾಜಿಕ ಪಾತ್ರಗಳು ಮಾಡಿದಿರಿ. ಆ ಥರ ವೆರೈಟೀಸೇ ಇತ್ತೀಚೆಗೆ ಹೀರೋ ಸಿಗ್ತಾ ಇಲ್ವ ಅಂತ ಅನಿಸ್ತಾ ಇದೆ. ಆದರೆ ನಾನು ಹೇಗೆ ಅಂದರೆ ಇಲ್ಲಿ ಬಂದಿದ್ದೀನಿ ಈಗ. ರಮೇಶ್ ಅವರು ಇಂಪಾರ್ಟೆಂಟ್ ನನಗೆ. ರಮೇಶ್ಗೆ ಏನು ಬೇಕು, ರಮೇಶ್ ಏನು ಹೇಳ್ತಾರೆ ಅದನ್ನು ನಾನು ಕೇಳಿ ನೀವು ಹೇಳ್ದಂಗೆ ನಾನು ನಡ್ಕೋಬೇಕು. ನನಗೆ ಅದೊಂದು ಮೊದಲಿಂದ ಒಂದು ಡಿಸಿಪ್ಲಿನ್. ಸೊ ನೀವು ಹೇಳಿದ್ಬಿಟ್ಟು ನಾನೇನೋ ಇದು ಮಾಡೋಕೆ ಹೋದ್ರೆ ಅದು ಸರಿ ಹೋಗಲ್ಲ. ಅದರಿಂದ ಆ ಥರ ನಾನು NTR ಶೂಟಿಂಗ್ ಹೋದಾಗ ಅದು ಆಂಧ್ರ ತೆಲುಗು, ಶುದ್ಧವಾದ ತೆಲುಗು, ಕನ್ನಡ ಎಕ್ಸೆಂಟ್ ಇರಬಾರ್ದು. ಅವ್ರ ಜೊತೆಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಅವ್ರು ಹೇಗೆ ಮಾಡ್ತಾರೆ ಅದೇ ನೋಡಿಕೊಂಡು ಅದೇ ಥರ ಅವ್ರಿಗೆ ತಕ್ಕ ಮಾಡ್ತಿದ್ದೆ ಆ್ಯಕ್ಟಿಂಗ್. ನನಗೊಂದು ಅಭ್ಯಾಸ, ಒಂದು ಸಾರಿ ಒಳಗಡೆ ಸೆಟ್ ಒಳಗಡೆ ಹೋದರೆ ಆ ಡೈರೆಕ್ಟ್ರು ಲಂಚ್ ಬ್ರೇಕ್ ಅನ್ನೋವರೆಗೂ ನಾನು ಹೊರಗಡೆ ಬರ್ತಿರಲಿಲ್ಲ. ಯಾಕೆಂದರೆ ನೀವೇನು ಆ್ಯಕ್ಷನ್ ಮಾಡ್ತೀರ ಅದಕ್ಕೆ ನಾನು ರಿಯಾಕ್ಷನ್ ಕೊಡಬೇಕಲ್ಲ. ನಾನು ಹೋಗಿ ಹೊರಗಡೆ ಎಲ್ಲೋ ಕೂತ್ಕೊಂಡ್ರೆ ಅಷ್ಟೇ ಡೈರೆಕ್ಟ್ರು ನಮ್ಮ ಇದಾಯಿತು ರಮೇಶ್ ಬಂದು ಈ ಥರ ಹೇಳಿದ್ರು, ಅವರೆಲ್ಲ ಹೇಳಿದ್ರು, ನಾನು ಕೂತ್ಕೊಂಡು ನಿಮ್ಗೆ ನೋಡಿ ನೀವೇನು ಆ್ಯಕ್ಟ್ ಮಾಡಿದ್ದೀರ ಅದಕ್ಕೆ ನಾನು ಬದಲಾಗಿ ಅದಕ್ಕೆ ಏನು ಮಾಡಿದೆ, ಕ್ಯಾಮ್ರಾ ಪಕ್ಕದಲ್ಲಿ ಶಿವಾಜಿ ಏನು ಮಾಡ್ತಾರೆ ಅಂತ ಹೀಗೇ ಕೂತ್ಕೊಂಡು ನೋಡ್ತಾ ಇರುವೆ. ಆ ಶಿವಾಜಿ ಗಮನಿಸೋರು. ಆಮೇಲೆ ಹೇಳೋರು, ಹೆಂಗೆ ಅವಳು ನಲ್ಲ ಕಣ್ಣು ಪೆರ್ಸ್ಪೆರ್ಸ್ತಾ ಇಟ್ಟಿಟ್ಟು ಎಣ್ಣೆ ಪಾಚಿಟ್ಟು ಅಂತ ಹೇಳೋರು. ರೈಟ್. ನಿಮ್ ಜೊತೆ ಆಕ್ಟ್ ಮಾಡೋಂಥ ಒಬ್ರು ಚೈಲ್ಡ್ ಆಕ್ಟರ್ ಜೊತೆ ಮಾತಾಡ್ತಾರೆ, ಕೇಳಿ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ನಮಸ್ಕಾರಮ್ಮ, ಮಾತಾಡೋಕೆ ಅಂದ್ರೆ ನಾನು ಎಷ್ಟು ಪುಣ್ಯ ಮಾಡಿರ್ಬೇಕು ಅಂತ ಈಗ ಅನ್ಸುತ್ತೆ. ನಾನು ತುಂಬಾ ಚಿಕ್ಕವನು ನಿಮ್ಮ ಬಗ್ಗೆ ಮಾತಾಡೋಕೆ. ಆದ್ರೂ ನಾನು ಏನಂದ್ರೆ ನನ್ನ ಜೀವನದಲ್ಲೇ ನನಗೊಂದು ಅವಕಾಶ ಸಿಕ್ಕಿದೆ ನಿಮ್ಮ ಜೊತೆ ಆಕ್ಟ್ ಮಾಡೋದು ಯಾರಿವನ ಸಿನಿಮಾದಲ್ಲಿ. ತುಂಬ ಚಿಕ್ಕವನವಾಗ ಆ ಸಿನಿಮಾದು ಆ ಘಟನೆಗಳು ನನಗಿಂತ ಹೆಚ್ಚಾಗಿ ನಿಮಗೆ ನೆನಪಿರುತ್ತೆ. ನಾನು ಸುಮಾರು ಕಡೆ ಅದನ್ನು ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ಈಗ ನಾನು ಸಿನಿಮಾ ನೋಡಿದಾಗ ಅನ್ಸುತ್ತೆ ಎಷ್ಟು ಖುಷಿಯಾಗಿದ್ವಿ ಅಲ್ಲಿ, ಎಷ್ಟು ಸಂತೋಷವಾಗಿತ್ತು. ನಿಮ್ಮ ಜೊತೆ ನಮ್ಮ ಮನೆಯವರು ಅಂದರೆ ನಮ್ಮ ಫ್ಯಾಮಿಲಿಗೂ ನಿಮ್ಮ ಫ್ಯಾಮಿಲಿಗೂ ಇರುವಂಥ ಒಡನಾಟ ಈಗಲೂ ನಿಮ್ಮ ಜೊತೆ ಬಂದು ಮಾತಾಡೋಕ್ಕಾಗಲಿ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿ, ನೀವು ನಮ್ಮ ಮನೆಗೆ ಬಂದಾಗ ನೀವು ನಮ್ಮನ್ನು ಮಾತಾಡ್ಸೋದಾಗಲಿ ತುಂಬ ಖುಷಿಯಾಗುತ್ತೆ. ನಾವೆಲ್ಲ ಒಂದೇ ಫ್ಯಾಮಿಲಿ ಅಂತ ಅನಿಸುತ್ತೆ. ನಿಮ್ಮ ಬಗ್ಗೆ ನಾವು ತುಂಬ ಗೌರವಿಸೋದೇನೆಂದರೆ ಸೌತ್ ಇಂಡಿಯಾದಲ್ಲಿ ಎಲ್ಲ ಬಿಗ್ಗೆಸ್ಟ್ ಆ್ಯಕ್ಟ್ರ್ಗಳ ಜೊತೆ ಇನ್ನೊಬ್ರು ಬಿಗ್ಗೆಸ್ಟ್ ನಟಿ ಅಂದರೆ ಸರೋಜಾದೇವಿ ಅವರು ಅಂತ ಹೇಳಿ. ಅಷ್ಟು ಜನದ ಜೊತೆ ನಾವು ಆ್ಯಕ್ಟ್ ಮಾಡಿ ಅಂಥ ಒಳ್ಳೆ ಹೆಸರು ಗಳಿಸಿ ಈಗಲೂ ಅಷ್ಟೇ ಲೆಜೆಂಡ್ರಿ ಅನ್ನೋ ಒಂದೊಂದು ಫೀಲಿಂಗ್ ಇದೆಯಲ್ಲ, ಅದು ನಿಮ್ಮ ನೋಡಿದ್ರೆ ಕಾಣಿಸುತ್ತೆ. ಯು ಆರ್ ಸಚ್ ಎ ಗ್ರೇಟ್ ಅಚೀವರ್. ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಮ್ಗೆ ಇಷ್ಟೆಲ್ಲ ಅಪರ್ಚುನಿಟಿ ಸಿಕ್ಕಿದೆ ಅಂದರೆ ಐ ಥ್ಯಾಂಕ್ ಗಾಡ್ ಫಾರ್ ಇಟ್. ನೀವು ಇನ್ನೂ 100 ವರ್ಷ ಸಂತೋಷವಾಗಿರಬೇಕು, ನಗನಗ್ತಾ ಇರಬೇಕು, ಇದೇ ಥರ ಕಮಾಂಡಿಂಗ್ ಆಗಿರಬೇಕು. ವಿ ಲವ್ ಯು ಅಮ್ಮ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 1
ಈ ನಮ್ಮ ಪ್ರೀತಿಯ ಬಾಲ ನಟನ ಬಗ್ಗೆ ಏನು ಹೇಳ್ತೀರಿ? ನನಗೆ ತುಂಬ ಅವ್ರ ಕಂಡ್ರೆ ತುಂಬ ಇಷ್ಟ. ಅವನು ನಾನು ಆ ಚಿಕ್ಕ ಹುಡುಗನಲ್ಲಿ ನೋಡ್ದಾಗ್ಲೇ ಅನ್ಕೊಂಡೆ ಇವನು ಒಬ್ಬ ಕಮಲ ಹಾಸನ್ ತರ. ಪಾತಾಳ ಪ್ರಶ್ನೆಯಲ್ಲಿ ಕಮಲ ಹಾಸನ್ ಇಷ್ಟಿದಾರಲ್ಲ ಅವರು, ಆ ಥರ ನಮ್ಮ ಪುನೀತ್ ಕೂಡ ಕಮಲ ಹಾಸನ್ ಥರ ಇವರು ಒಬ್ಬ ದೊಡ್ಡ ನಟ ಆಗ್ತಾರೆ ಅಂತ ಅವಾಗಲೇ ನಾನು ಅವ್ರಿಗೆ ಆಶೀರ್ವಾದ ಮಾಡಿದೆ. ಎಲ್ಲರ ಮನಸ್ಸಿನಲ್ಲೂ ಅವ್ರಿಗೆ ದೇವರು ಆಯುಸ್ ಕೊಟ್ಟು ಆರೋಗ್ಯ ಕೊಟ್ಟು ಅವ್ರ ಮನೆಯವ್ರಿಗೆಲ್ರಿಗೂ ದೇವರು ಯಾವತ್ತೂ ಸಂತೋಷವಾಗಿ ಇರಬೇಕು ಅಂತ ದೇವ್ರನ್ನ ಬೇಡ. ಡಾಕ್ಟರ್ ಬಿ ಸರೋಜದೇವಿ ಅವ್ರ ಜೊತೆ ಮಾತುಕತೆಯಲ್ಲಿದ್ದೀನಿ. ರೈಟ್, ಅದ ನಂತರ ನೀವು ಹೊಸ ಆಕ್ಟರ್ ಜೊತೆ ಆಕ್ಟ್ ಮಾಡಕ್ ಶುರು ಮಾಡಿದ್ರಿ. ನಿಮ್ ಜೊತೆಗೆ ಆಕ್ಟ್ ಮಾಡಿದವರೊಬ್ರು ನಿಮ್ ಜೊತೆ ಮಾತಾಡಕ್ ಬರ್ತಿದ್ದಾರೆ. ಸ್ವಾಗತಿಸಿ, ಪ್ಲೀಸ್ ಕಮ್. ಅಯ್ಯಯ್ಯೋ, ಏನಪ್ಪ ನೆನೆದವರ ಮನದಲ್ಲಿ. ಈಗ ತಾನೇ ಅಮ್ಮ ನಿಮ್ ಬಗ್ಗೆ ಹೇಳ್ತಾ ಇದ್ರು ಬ್ರೇಕಲ್ಲಿ. ನಿಮ್ಮನ್ನ ಹೇಗೆ ಹೇಳಬೇಕು, ಯಾಕೆಂದ್ರೆ ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡೋ ಯೋಗ್ಯತೆ ನಮ್ಗೆ ಸ್ವಲ್ಪವೂ ಇಲ್ಲ. ನಮಗೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಒಂದು ಧ್ರುವ ತಾರೆ ನೀವು. ಅದು ಯಾವ ಧರ್ಮ ಕರ್ಮದ ಸಂಯೋಗವೋ ಅಥವಾ ಪೂರ್ವ ಜನ್ಮದ ಸುಕೃತವೋ, ರಾಜ್ಕುಮಾರ್ ಅವರು ತಮ್ಮ ಜೊತೆಗೆ ನನಗೂ ಕೂಡ ನಿಂತ್ಕೊಳ್ಳುವಂತ ಒಂದು ಅವಕಾಶವನ್ನ ನೀವೇ ಕಲ್ಪಿಸ್ಕೊಟ್ರಿ. ಅಯ್ಯೋ, ಕರ್ಗೋಯ್ತು. ಇವ್ರನ್ನೇ ಹಾಕ್ರಿ ಕೃಷ್ಣನ್ ಪಾತ್ರಕ್ಕೆ, ಯಾಕೆ ಎಲ್ಲೆಲ್ಲೋ ಹುಡುಕ್ತೀರಾ ಅಂತ ಹೇಳ್ದೆ. ಒಡನೆ ರಾಜ್ಕುಮಾರ್ ನೋಡಿದ್ರು, ನಾನು ನೋಡಿದ್ರು, ಒಡನೆ ಓಕೆ ಅಂದ್ಬಿಟ್ರು. ಏನ್ ಎಷ್ಟು ಮುದ್ದಾಗಿರೋರು ಕೃಷ್ಣ ಅಂದ್ರೆ ಆ ಬಬ್ರುವಾಹನದಲ್ಲಿ. ಆಮೇಲೆ ಭಾಗ್ಯವಂತ ನನ್ನ ಅಳಿನ ಪಾತ್ರ ಏನೋ ಅದ್ ಮಾಡಿದ್ರು. ಬಟ್ ರಾಮಕೃಷ್ಣ ಅಂದ್ರೆ ನನಗೆ ಬಹಳ ಒಂಥರ ತುಂಬಾ ಅಭಿಮಾನ. ನೀವು ಅಷ್ಟೇ. ಇವೆಲ್ಲ ನಮ್ಗೆ ಒಂಥರ ತುಂಬಾ ಮೇಲೆಲ್ಲ ಬಹಳ ಅಭಿಮಾನ. ನನ್ನ ಆಶೀರ್ವಾದ ಮಾತ್ರ ನಿಮ್ಗೆಲ್ಲ ಯಾವತ್ತೂ ಇರ್ತದೆ. ನೀವು ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೊಂದೇ ನನ್ನ. ಯಾವಾಗಲೂ ಒಳ್ಳೆ ಮಾತಿಲ್ಲಮ್ಮ, ಯಾವಾಗ ಸಿಕ್ಕಿದ್ರು ಸರ್ ಶಿ ಸೋ ಓಪನ್ ವಿತ್ ಅವರ್ ಪ್ರೈಸ್. ನಮಗೆ ಬದುಕೋದಕ್ಕೆ ಹೇಗೆ ಮನುಷ್ಯ ಆದವನು ಹೇಗಿರ್ಬೇಕು, ಹುಡುಗ ಆದವನು ಹೇಗಿರ್ಬೇಕು, ಸಮಾಜದಲ್ಲಿ ಹೇಗಿರ್ಬೇಕು, ವಯಸ್ಸಾದವ್ರು ಹೇಗಿರ್ಬೇಕು ಅನ್ನೋದನ್ನ ಶಿಷ್ಯನ ಅವರಿಂದ ನಾವು ಕಲ್ತ್ಕೊಳ್ಳೇಬೇಕಾಗುತ್ತೆ. ಇನ್ನೊಂದು ಏನಂದ್ರೆ, ಇಡೀ ಭಾರತ ಚಿತ್ರರಂಗದ ದಿಗ್ಗಜರ ಜೊತೆಗೆ ಅವರು ಕೆಲಸ ಮಾಡಿದ್ದಾರೆ. ಈಗ ಅವ್ರುಗಳಲ್ಲಿ ಯಾರು ಕಾಣೋದಿಲ್ಲ. ಅವರೆಲ್ಲರನ್ನೂ ಈ ಮುಖದಲ್ಲಿ ನೋಡಿ ನಾವು ಸಮಾಧಾನ ಪಡ್ತೀವಿ. ಇಡೀ ಕರ್ನಾಟಕದಲ್ಲಿ ಅವ್ರು ಇದ್ದಾರಲ್ಲ ಅನ್ನೋದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬನ್ನಿ. ಥ್ಯಾಂಕ್ ಯು ಸರ್. ಮೇಡಮ್, ಮನಸ್ಸನ್ನ ಬಿಗಿಯಾಗಿ ಇಟ್ಕೋಬೇಕು ಅನ್ನೋದು ಮೊದಲಿಂದ ನಿಮ್ಮ ಮಂತ್ರವಾಗಿದೆ. ಆಲ್ಮೋಸ್ಟ್ ನಿಮ್ಮ ಯಶಸ್ಸು ಕಾರಣ ಕೂಡ ಅದೇ ಇದಿರ್ಬೋದು. ಅದಕ್ಕೊಂದು ಮುಖ್ಯವಾದ ಕಾರಣ ನಿಮ್ಮ ತಾಯಿ ಅಂತ ನಮ್ಮ ರಿಸರ್ಚ್ ಅಲ್ಲಿ ಗೊತ್ತಾಯ್ತು. ನಿಮ್ಮ ತಾಯಿ ತುಂಬ ಕಟ್ನಿಟ್ಟಾಗಿರೋರಂತೆ, ಇದೇ ಥರ ಇದ್ರು, ತುಂಬ ಸ್ಟ್ರಿಕ್ಟ್ ಆಗಿರೋರಂತೆ. ನಿಮ್ಮ ತಾಯಿ ಯಾವ ಥರ ಇದ್ರು, ಅವ್ರು ನಿಮ್ಮ ಬೆಳವಣಿಗೆ ಎಷ್ಟು ಕಾರಣ ಅನ್ನೋದು? ಅದು ನಮ್ಮ ತಾಯಿ ಏನೋ ಅವ್ರು ಹೇಳಿದಾಗ ನಾವು ಕೇಳಬೇಕು. ದೊಡ್ಡವ್ರು ಹೇಳಿದ್ದೆ ಚಿಕ್ಕವ್ರು ಕೇಳಬೇಕು ಅನ್ನೋದು ಒಂದೇ ಅವ್ರದ್ದು. ಅವ್ರು ಹೇಳಿದ ಸೀರೆ, ಅವ್ರು 2 ಜಡೆ ಅಂದರೆ 2 ಜಡೆ, 1 ಜಡೆ ಅಂದರೆ 1 ಜಡೆ. ಡೆಲ್ಲಿಗೆಲ್ಲ ನಾನು ಅವಾರ್ಡ್ ತಗೊಳಕ್ಕೆ ಹೋದ್ರೆ ನಮ್ಮ ತಾಯಿ ಪಾಪ ಸಂಕೇವ 1 ರೌಂಡು, ಕನಕಾಂಬ್ರ 1 ರೌಂಡು, ಮಲ್ಲಿಗೆ ಹೂ 1 ರೌಂಡು ಎಲ್ಲ ಒಂದು ಬಟ್ಟೆಲಿ ಸುತ್ಕೊಂಡು ಅಶೋಕ ಹೋಟ್ಲು ಹೋದ ತಕ್ಷಣ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಉದ್ದಕ್ಕೂ ಜಡೆ ಹಾಕಿ ಜವಾಹರ್ಲಾಲ್ ನೆಹರು ಅದು ಇಂಟರ್ನ್ಯಾಷನಲ್ ಇದು 100 ದೇಶದಿಂದ ಬಂದಿದ್ರು. ಅವರು ನನ್ನ ಕರೆದ್ರು ಮೇಲೆ ಕೊಡೋಕ್ಕೆ ಅವಾರ್ಡ್ಗಳು. ಹೋದೆ, ಅವ್ರು ನಾನು ನೋಡ್ಬಿಟ್ಟು ತುಂಬ ಚಮಕ್ ರಹಿ ಹೂ ಅಂದರು. ಜವಾಹರ್ಲಾಲ್ ನೆಹರು. ಅವಾಗ ನಮ್ಮ ತಾಯಿಯಲ್ಲಿ ಕೂತಿದ್ದಾಗ ಅಲ್ಲಿ ಅವ್ರ ಪಕ್ಕದಲ್ಲಿ ಈ ಹುಡುಗಿ ಯಾರು ಇಷ್ಟು ಚೆನ್ನಾಗವಳೆ, ನಮ್ಮ ಕನ್ನಡದೊಳಗಿರ್ಬಾರ್ದಾ ಅಂದ್ರಂತೆ. ನಮ್ಮ ತಾಯಿ ರೀ ನಾವು ಕನ್ನಡದವ್ರಿ ಗೌಡ್ರು ಅಂದ್ರಂತೆ. ಯಾರು ಕೇಳಿದ್ ಗೊತ್ತಾ, ಎಮ್.ಎ. ಕೃಷ್ಣಪ್ಪವ್ರು ಇವತ್ತು ನಂದಿನಿ ಹಾಲು ಕುಡಿತಿದ್ದಾರಲ್ಲ, ಆ ಒಂದು ಇದನ್ನ ಅವರೇ ಆರಂಭಿಸಿದ್ದು ಎಮ್.ಎ. ಕೃಷ್ಣಪ್ಪನವರು ಅಂತ. ಆಮೇಲೆ ಕೆಂಗಲ್ ಹನುಮಂತಯ್ಯನವರು, ಅವರೆಲ್ಲ ನನಗೆ ಗಂಡು ಹುಡುಕ್ತವ್ರು ಅವರೆಲ್ಲ. ನಮ್ಮ ತಾಯಿ ಮೊದಲೇ ಹೇಳ್ಬಿಡಿ, ನೀನು ಯಾರನ್ನೂ ಲವ್ ಮಾಡೋಕೆ ಕೂಡ್ದು, ಗೌಡ್ರ ಜಾತಿಲೇ ನಿನ್ನ ಮದುವೆ ಅಂತ ಹೇಳ್ಬಿಟ್ಟಿದ್ರು. ನಾವೆಲ್ಲ ಲವ್ ಮಾಡೋದು 4 ಜನ, ನಮ್ಮಪ್ಪ ನಮ್ಮಮ್ಮ ನಮ್ಮ ಭಾವ ನಮ್ಮ ಅಕ್ಕ 4 ಜನ ಬರೋ ಕೋಟೆ ದಾಟಿ ಯಾರು ನಡೆಯಲ್ಲ. ಅದು ಅವ್ರು ನೋಡೋ ಗಂಡನ್ನೇ ನಾನು ಮದುವೆ ಮಾಡ್ಕೋಬೇಕು ಅಂತ. ಕೊನೆಗೆ ನನಗಿನ್ನೂ ಟಾಪಲ್ಲಿದ್ದೀನಿ, ಸೂಪರ್ ಸ್ಟಾರ್ ಇದ್ದಾಗ ಮದುವೆ ಆಗ್ತೀರಿ. ಎಷ್ಟೊಂದು ಪಿಕ್ಚರ್ ಇದೆ, ಅಷ್ಟರಲ್ಲಾಗಲೇ ನನಗೆ ಮದುವೆ ಶುರು ಮಾಡಿದ್ರು. ಎಲ್ಲರೂ ರುದ್ರಮ್ಮನವರೇ ಎಷ್ಟೊಂದು ಪಿಕ್ಚರ್ ಮಾಡ್ತಾ ಇದ್ದಾರೆ, ಯಾಕೆ ಈ ಥರ ಪಿಕ್ಚರ್ ಮಾಡ್ತಾಳೆ, ದುಡ್ಡು ಬಂತು, ಹೆಸರು ಬಂತು, ಇನ್ನು ಅವಳು ಜೀವನ ನೋಡಬಾರ್ದ ನಾನು ಅಂತ ಹೇಳ್ಬಿಟ್ಟು ಗಂಡು ಹುಡ್ಕಕ್ಕೆ ಶುರು ಮಾಡಿದ್ರು. ಶ್ರೀ ಹರ್ಷ ಅವರು ಸೀಮನ್ಸ್ ಇದರಲ್ಲಿ ಜರ್ಮನಿಲಿ ಕೆಲಸ ಮಾಡ್ತಾಯಿದ್ರು, ಮೆಕ್ಯಾನಿಕಲ್ ಇಂಜಿನಿಯರು. ನಮ್ಮ ತಾಯಿ ನನಗೆ ನೋಡೋ ಮಾಡಿ ಹಿಂದೆ ಹೇಳ್ದ ಲೋಗು, ಅವ್ರ ಮುಂದೆ ಕೂತ್ಕೋ, ಅವ್ರೇನಾರ ಕೇಳಿದ್ರೆ ಇದೆರಡೇ ಮಾತಾಡು ಕುಡ್ದು ಅಂದರು. ಆಮೇಲೆ ಹೋಗಿ ಕೂತ್ಕೊಂಡೆ, ಯಜಮಾನ್ರು ನೀವು ದೊಡ್ಡ ಸ್ಟಾರು, ನಾನು ಇಂಜಿನಿಯರು, ನನ್ನ ಜೊತೆಲಿ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅಂದೆ. ಆಮೇಲೆ
ನಾನು ಏನು ಮಾತಾಡಿ ನೋಡ್ತಾ ಸುಮ್ಮನೆ ಕೂತಿದ್ದೆ. ನಾನು ಆರ್ಡ್ರ್ ಮಾಡಲು ಏನು ಮಾಡಿ, ನಿಮ್ಮ ಮನಸ್ಸಾಕ್ಷಿ ವಿರೋಧ ಇಲ್ಲದೆ ನೀವು ನಡ್ಕೊಂಡ್ರೆ ಸಾಕು ಅಂದರು. ನನಗೆ ಮನಸ್ಸಾಕ್ಷಿ ವಿರೋಧ ಏನೇನೋ ಹೇಳ್ತಾವ್ರಲ್ಲಪ್ಪ ದೇವರೇ ಅಂತ ನನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದೀನಿ. ನಮ್ಮ ತಾಯಿ ಅಲ್ಲಿ ನಿಂತಿದ್ರು, ನೋಡಿದೆ ಅಂದರು ಹೋಗು. ರೈಟ್, ಅವರ ಮೊದಲನೇ ಭೇಟಿ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ. ಹಲೋ ಸರೋಜಾ, ನಾವಿಬ್ಬರು ಒಟ್ಟಿಗೆ ಕಾನ್ವೆಂಟಲ್ಲಿ ಓದ್ತಾ ಇದ್ವಿ. ನಮ್ಮ ಅಣ್ಣನಿಗೆ ಹೆಣ್ಣು ಹುಡುಕ್ತಾ ಇದ್ರು. ಸೊ ನಾನು ನನ್ನ ದೊಡ್ಡ 2ನೇ ಮಗ ಇಷ್ಟು ಜನ ಹೆಣ್ಣು ನೋಡಕ್ಕೆ ಹೋದ್ವಿ. ಬಂದಮೇಲೆ ಹರ್ಷ ಮನೆಯಲ್ಲೇ ಇದ್ದ. ಸೊ ಏನು ಅನ್ನಿಸ್ತು ಅಂತ ಹೇಳಿದೆ. ಒಂಥರ ಏರ್ಸ್ ಇಲ್ಲ ಸರೋಜಾ ಫಿಲ್ಮ್ ಆ್ಯಕ್ಟ್ರು ಅಂತ. ಸೊ ಎಷ್ಟು ಸಿಂಪಲ್ ಆಗಿದ್ದಾರಲ್ವಾ ಅಂತ ಅನ್ನಿಸ್ತು. ಶಿ ಈಸ್ ನಾರ್ಮಲ್ ಲೈಕ್ ಫಸ್ಟ್. ನಮ್ಮ ತಂದೆಗೆ ತುಂಬ ಇಷ್ಟ ಆಯಿತು. ಎಂಗೇಜ್ಮೆಂಟನ್ನು ಮನೆಯಲ್ಲೇ ಮಾಡಿದ್ರು. ಮದುವೆ ಮಾರ್ಚ್ 1 ಬೆಂಗಳೂರು ವುಡ್ಲ್ಯಾಂಡ್ಸಲ್ಲಿ. ಬೆಂಗಳೂರು ನೋಡೇ ಇರಲಿಲ್ವೇನೋ ಅಂತ ಮದುವೆ, ಅಷ್ಟು ರಶ್ಶು. ನಮ್ಮಮ್ಮ ಹೇಳೋರು ಎಲ್ಲಾದರೂ ಹೋದರೆ ನನ್ನ ಮಕ್ಕಳಿಗಿಂತ ಅಷ್ಟು ಚೆನ್ನಾಗಿ ಸಂಸಾರ ಮಾಡ್ತಾಳೆ ನನ್ನ ಸೊಸೆ ಅಂತ. ನಿಮ್ಮ ಮದುವೆಯಲ್ಲಿ ಅಂತರ್ಪಟ್ಟ ಅಂತ ಮಾಡ್ತಾರೆ, ಅಕ್ಕಿ ಮತ್ತೆ ಜೀರಿಗೆನ? ಅದೇ ಒಂದು ಪರ್ದೆ ಥರ ಕಟ್ಟಿರ್ತಾರೆ. ಅವಾಗ ಹೆಣ್ಣು ಈ ಕಡೆ ಗಂಡ ಆ ಕಡೆ. ಆ ಪರ್ದೆ ತಕ್ಷಣ ನಾವು ಅಕ್ಕಿನೂ ಅದೇನೋ ಜೀರಿಗೆ ತೆಗೆದು ಅವ್ರ ತಲೆ ಮೇಲೆ ಹಾಕ್ಬಿಟ್ರೆ ಫಸ್ಟ್ ಯಾರು ಹಾಕ್ತಾರೋ ಅವ್ರ ಮಾತು ಗಂಡು ಕೇಳುತ್ತೆ. ನಾನು ಅದು ತೆಗಿಯೋದೇ ಕಾಯ್ತಾ ಇದ್ದೆ, ತೆಗೆದ್ರೋ ಇಲ್ಲೋ ಹೀಗೆ ಹಾಕ್ಬಿಟ್ಟೆ. ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಅಯ್ಯೋ ಏನೋ ನೀನು ಅವ್ರು ಹಾಕ್ಬಿಟ್ರು, ಈಗ ಅವ್ರು ಹೇಳ್ದಂಗೆ ಕೇಳಬೇಕು. ಅವ್ರ ತಕ್ಷಣ ಅದೇ ಗಂಭೀರ ಅದೇ ಪರವಾಗಿಲ್ಲ ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ. ನನಗೆ ಆಹಾ ನಮ್ಮಮ್ಮ ಎಷ್ಟು ಕಿರಿಕಿರಿ ಮಾಡ್ತಾಯಿದ್ರು, ಅಲ್ಲಿ ಕುತ್ಕೋಬೇಡ ಇಲ್ಲಿ ಕುತ್ಕೋಬೇಡ, ಆ ಸೀರೆ ಉಟ್ಕೋ ಈ ಸೀರೆ ಉಟ್ಕೋ. ಇವ್ರು ಎಷ್ಟು ಚೆನ್ನಾಗಿ ನನ್ನ ಮಾತು ಕೇಳ್ತಾರಂತೆ. ಅಪ್ಪ ಕೊನೆಗೆ ನನಗೆ ಸ್ವತಂತ್ರ ಸಿಕ್ತು. ನಮ್ಮಮ್ಮನಿಗಿಂತ ಇವರೇ ಬೆಟ್ರು. ನಮ್ಮಮ್ಮ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ ಪ್ರತಿಯೊಂದಕ್ಕೂ. ಇವ್ರು ಎಷ್ಟು ಚೆನ್ನಾಗಿ ನಾ ಹೇಳಿದೆಲ್ಲ ಕೇಳ್ತಾವ್ರೆ ಅಂದ್ಬಿಟ್ಟು 1 ವರ್ಷ ಹಂಗಿದ್ ಮಾಡಿ ಅಷ್ಟರಲ್ಲಿ ನಮಗೆ ಹನಿಮೂನ್ ಕಳಿಸ್ಬೇಕು ಅಂತ ಬಂತು. 3 ಜನ ಹೋದ್ರಂತೆ ಹನಿಮೂನ್ಗೆ. ನಮ್ಮಮ್ಮ 3 ಟಿಕೆಟ್ ಬುಕ್ ಮಾಡೋದು. ಅವ್ರು ಯಾಕೆ 3 ಟಿಕೆಟ್ ಒಂದು, ನಾನು ಹೋಗ್ತೀನಿ ನನ್ನ ಮಗಳ ಜೊತೆಲಿ ಹನಿಮೂನ್ಗೆ. ನಮ್ಮಮ್ಮ ಏನಪ್ಪ ಇದು, ಇವಾಗಲೂ ನಮ್ಮಮ್ಮ ನನಗೆ ಈ ಥರ ಇದು ಮಾಡ್ತಾಳ. ಕೊನೆ ನಮ್ಮಮ್ಮ ಬಂದರು, ಅವ್ರು ಹೇಳಿದ್ರು ಎಲ್ರಿಗೂ, ತುಂಬ ಜನ ಸೇರ್ಕೊಂಡ್ಬಿಟ್ಟು, ರುದ್ರಮ್ಮ ಬುದ್ಧಿ ಇಲ್ಲ ನಿನಗೆ, ನೀನು ಹೋಗ್ತೀಯಾ ಅವ್ರ ಜೊತೆಲಿ ಏನು, ಸುಮ್ಮನೆ ಇರಿ ಎಲ್ಲರೂ ಬಾಯಿ ಮುಚ್ಕೊ. ನಾನು ಹೋಗಬೇಕು, ನನ್ನ ಮಗಳಿಗೆ ಊಟ ಕಳಿಸ್ಬೇಕು, ಕಾಫಿ ಕಳಿಸ್ಬೇಕು, ಸೀರೆ ಯಾವ್ದು ಉಟ್ಕೋಬೇಕಂತ ಕಳಿಸ್ಬೇಕು ಅಂದ್ಬಿಟ್ಟು ಓಬರಾಯ್ ಹೋಟ್ಲ್ ಅಂತ ಕಾಶ್ಮೀರ್ನಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಇತ್ತು. ಆ ಕೊನೆ ರೂಮ್ ನಮ್ಮದು, ಈ ಕೊನೆ ರೂಮ್ ನಮ್ಮಮ್ಮದು. ಅಲ್ಲಿಂದ ಬಾಯ್ ಕದ್ಬಿಟ್ಟು ನೋಡೋ ಕೊನೆ ರೂಮಿಗೆ ಕಾಫಿ ಕೊಟ್ಬಿಟ್ಪ. ಆ ಕೊನೆ ರೂಮ್ಗೆ ಅವ್ರಿಗೆ ಏನು ಬೇಕಂತೀನಿ. ಆಮೇಲೆ ಶಾಪಿಗೆಲ್ಲ ಕರ್ಕೊಂಡು ಹೋಗೋದು ಎಲ್ಲ ಮಾಡಿ. ಅದೆಲ್ಲ ನಮ್ಮ ಯಜಮಾನರು ಇಷ್ಟಪಟ್ಟರು, ಮಗಳನ್ನ ಅಷ್ಟು ಇದಾಗಿ ನೋಡ್ಕೊಳ್ತಾ ಇದ್ದಾರಲ್ಲ ಅಂದ್ಬಿಟ್ಟು. ಆಮೇಲೆ ಎಲ್ಲ ಆದಮೇಲೆ ನಾನು ಅವ್ರ ಮನೆಗೆ ಹೋಗ್ಬೇಕಾಗಿ ಬಂತಲ್ಲ, ಅವಾಗ ಹೇಳಿದ್ರು, ನೋಡು ಈ ಸಿನಿಮಾ ಅದು ಇದೆಲ್ಲ ಬಿಟ್ಬಿಡು, ಇನ್ಮೇಲೆ ಒಳ್ಳೆ ಸೊಸೆ ಒಳ್ಳೆ ಹೆಂಡತಿ ಅಂತ ಹೆಸರು ತಗೋ, ಇನ್ನೊಂದು ಸಾರಿ ಸಿನಿಮಾ ಕಡೆ ಎಲ್ಲ ತಿರುಗಿ ನೋಡಬೇಡ ಅಂದ್ರೆ ನಮ್ಮ ತಾಯಿ ಅಳ್ಬಿಟ್ರು. ಆಗ ನಮ್ಮ ಯಜಮಾನ್ರು, ಅಯ್ಯೋ ನನಗೆ ಹೆಂಗಸರೆಲ್ಲ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದು ಮನೇಲಿ ಕಾಲ ಕಳೆಯೋದು ಇಷ್ಟ ಆಗಲ್ಲ, ಶಿ ಲೈಕ್ಸ್ ಇಟ್, ಲೆಟ್ ಹರ್ ಗೋ, ನಂದು ಅಬ್ಜೆಕ್ಷನ್. ಆಮೇಲೆ ನಾನು ಮತ್ತೆ ಶುರು ಮಾಡಿ ಮತ್ತೆ ಶಿವಾಜಿ ಜೊತೆಲಿ ಮತ್ತೆ ಪಣಮಾಪಾಸಮ 25 ವಾರ ಓಡ್ತು. ಮತ್ತೆ ಹೀರೋಯಿನ್ ಆಗಿ ಎಷ್ಟೊಂದು ಪಿಕ್ಚರ್ ಮಾಡಿ, ಆಮೇಲೆ ಪದ್ಮಶ್ರೀ, ಆಮೇಲೆ ಪದ್ಮಭೂಷಣ್ ಎಲ್ಲ ಮದುವೆ ಆದಮೇಲೆ ನನಗೆ ಅಷ್ಟೆಲ್ಲ ಚೆನ್ನಾಗಿ ನನ್ನ ಲೈಫು ಬಹಳ ಸಂತೋಷವಾಗಿ ಬಂದೆ. ಆದರೆ 86 ಅವ್ರಿಗೆ ಅಟ್ಯಾಕು ಬಂತು. ಹಾಸ್ಪಿಟ್ಲ್ಗಳಿಲ್ಲ, ಯಾರೂ ಇದ್ದಿಲ್ಲ, ಮಾತಾ ಹಾಸ್ಪಿಟ್ಲು. ಅಲ್ಲಿಗೆ ಅಡ್ಮಿಟ್ ಮಾಡಿಬಿಟ್ಟು ಶುಕ್ರವಾರ ಆಯಿತು, ಶನಿವಾರ ಆಯಿತು, ಭಾನುವಾರ ಸ್ವಲ್ಪ ಚೆನ್ನಾಗಿ ಆದರೂ ಅಂದ್ಕೊಂಡು ಸೋಮವಾರ ಬೆಳಗ್ಗೆ ಆ ಡಾಕ್ಟ್ರು ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಯಾರಿಗೂ ನನ್ನ ಹತ್ರ ಬಂದು ಹೋದರು ಹರ್ಷ ಅವರು ಅಂತ ಹೇಳೋಕ್ಕೆ ಧೈರ್ಯ ಇಲ್ಲ. ಆ ಮಾತಾ ಹಾಸ್ಪಿಟ್ಲ್ ಎದ್ದು ಕರ್ಕೊಂಬಂದರು. ಅವನು ಸರೋಜಾ ಕಮ್ ಅಂದು. ವೈ ಅಂದೆ. ಕಮ್ ಡೋಂಟ್ ವರಿ ಅಂದ್ಬಿಟ್ಟು ಕರ್ಕೊಂಡೋದ್ರೆ ಅವಳು ನರ್ಸ್ ಎಲ್ಲ ಕಿತ್ತಾಕ್ತಾವಳೆ. ಯಾಕೆಲ್ಲ ಹೆಂಗೆ ಕಿತ್ತಾಕ್ತಾ ಇದ್ದೀರ? ಹಾಗೇ ನೋಡ್ತಾ ಇದ್ದೀನಿ, ಅವರು ಇದ್ದಾರೆ. ಹಳ್ಳೇ ಇಲ್ಲ, ನಾನು ಹಾಗೇ ನಿಂತಿದ್ದೆ. ಇವರು ರೀ ಹತ್ಬಿಡ್ರಿ ಶಾಖ ಹೋಗುತ್ತೆ ನಿಮಗೆ, ಅಳ್ರಿ ಅಂತ ಅವ್ರು. ಇವ್ರು ಸುಮಿಕ್ತ ಇದು ಮಾತಾಡೋಲ್ಲ.
ನಿಂತಿದೆ. ಆ ಡಾಕ್ಟ್ರು ಬಂದರು ನೋಡಿ, ಕೊಟ್ಟರು ಪಳ ನನ್ನ ಕಪ. ಆಗ ಕಿರ್ಚ್ಕೊಂಡು ಅಳಕ್ಕೆ ಶುರು ಮಾಡಿ, ಹೇಗೆ ಆಗಿದ್ದೆ ಅಂದರೆ ನಾನು ಅವ್ರದ್ದೊಂದು ಫಿಯೇಟ್ ಕಾರ್, ಅದು ಬಹಳ ಪ್ರೀತಿಯಿಂದ ಅದನ್ನೆಲ್ಲ ಜಜ್ಜಾಕ್ಬಿಟ್ಟೆ, ಇವರೇ ಒಡೆದಾಕ್ಬಿಟ್ಟೆ ಆ ಕಾರ್ನೆಲ್ಲ. ಒಂಥರ ಇದು ಆಗಲ್ವಾ ಆ ಥರ. ಹಾಗೆ ಕೊನೆಗೆ ಇದು ಮಾತ್ರೆ ಎಲ್ಲ ಕೊಟ್ಟು ಮಲಗಿಸಿ, ಅಷ್ಟರಲ್ಲಿ ಆಲೇ MGR ಗೊತ್ತಾಗ್ಬಿಡ್ತೀವ್ರೆ. ಅಲ್ಲಿಂದ ಒಂದು ಫೋನ್ ಮಾಡ್ತಾವ್ರೆ, ಕವಲೆ ಪಡಾದೆ ನಾಗೆಲ್ಲ ಇರ್ಕೋ, ಕವಲೆ ಪಡಾದೆ ಜಾನು ಸೊಲ್ಲು ಅವ್ರು ಹೇಳ್ತೀನಿ. ಏನು ಫೋನ್ ಕಾಲು ಮೆಡ್ರಾಸಿಂದ, ಭಯಪಡ್ಬೇಡ ನಾವಿದ್ದೀವಿ ಎಲ್ಲ ಅಂತ ಕೇಳಿಸ್ಕೊಳ್ತಾ ಇದ್ದೀನಿ. ಎಷ್ಟು ಸುಖದಲ್ಲಿದ್ದೋ. ಅಲ್ಲಿಂದ ನನ್ನ ಕಷ್ಟ ಸ್ಟಾರ್ಟ್ ಆಯಿತು ರಮೇಶ್ ಅವರೇ. ಐ ಸಫರ್ ಕ್ವೈಟ್ ಎ ಲಾಟ್ ಇದ್ದೋ. ಅಲ್ಲಿಂದ ನನ್ನ ಕಷ್ಟ ಸ್ಟಾರ್ಟ್ ಆಯಿತು ರಮೇಶ್ ಅವರೇ. ಐ ಸಫರ್ ಕ್ವೈಟ್ ಎ ಲಾಟ್. ಯಾವ ಥರ ಹೇಳ್ತಿದ್ರು? ಯಾರಾದರೂ ಕುಂಕುಮ ಕೊಡಕ್ಕೆ ಬಂದರೆ ಮನೇಲಿರೋರಿಗೆಲ್ಲ ಕೊಟ್ಬಿಟ್ಟು ನನಗೆ ಕೊಡ್ತಿರ್ಲಿಲ್ಲ, ಹಿಂಗೆ ತಗೊಂಡೋಗ್ತು. ಆಮೇಲೆ ನನ್ನ ಯಾವ ಶುಭ ಕಾರ್ಯಕ್ಕೂ ಸೇರ್ತಾನೆ ಇಲ್ಲ. ನನ್ನ ಒಳಗಡೆ ಹೋಗಿ ಬಿಳೋ ಅಂತ ಅಳುವೆ. ಒಂದು ಕೇಳ್ತೀನಿ ನಾನು ರಮೇಶ್ ಅವರೇ, ಒಂದು ವೇಳೆ ನಾನು ಇನ್ನೊಬ್ಬರ ಮದುವೆ ಆಗಿದ್ರೆ ಸುಮಂಗಲಿ ಆಗ್ಬಿಡ್ತಿದ್ನಾ? ನನ್ನ ವಿಧವೆ ಅಂದ್ಬಿಟ್ಟು ತಳ್ಳಿದ್ರಲ್ಲ, ಅಕಸ್ಮಾತ್ ಇನ್ನೊಬ್ಬರು ನನ್ನ ಮದುವೆ ಆಗಿದ್ರೆ ಅವ್ರು ನನ್ನ ಸುಮಂಗಲಿನ? ನೀನೇ ಪ್ರೊವೋಕ್ ಮಾಡ್ತೀನಿ ನನ್ನ ಮದುವೆ. ಹೇಗೆ ನೋಡಿ ಸಮಾಜ, ನನ್ನ ಚುಚ್ಚಿ ಪ್ರಾಣ ತಿನ್ನೋರು. ಅಷ್ಟು ಮಕ್ಕಳನ್ನ ಸಾಕಬೇಕು, ಶೂಟಿಂಗ್ ಹೋಗಬೇಕು, ಎಲ್ಲ ಯಾವ ಥರ ಎಷ್ಟು ಆ ಕಷ್ಟನೆಲ್ಲ ಅನ್ಸೋಣ. ಅದರಲ್ಲಿ ನಮ್ಮ ತಾಯಿ ಬೇರೆ ಬಂದ್ಬಿಟ್ಟು ಕೊನೆಗೆ 2 ಕಾಲು ಹಿಡ್ಕೊಂಡು ನೀನು ಬೇರೆ ಮದುವೆ ಆಗಬೇಕು, ನಿನ್ಗಿನ್ನೂ ಚಿಕ್ಕ ವಯಸ್ಸು, ರೂಪವತಿ, ಹಣ ಎಲ್ಲ ಇದೆ, ನಿನ್ಗೆ ಯಾರಾದರೂ ಏನಾರು ಮಾಡ್ಬಿಡ್ತಾನೆ ಮದುವೆ. ನಾನು ಹೇಳಿದೆ, ಆಂಜನೇಯನ ಸಾಕ್ಷಿಗೆ ನಾನು ಇನ್ನೊಂದು ಮದುವೆ ಆಗಲ್ಲ, ಹೋಗಿ ಏನು ಮಾಡ್ಕೊಂಡು. ಆದರೆ ನನಗೆ ಹರ್ಷ ಅವ್ರ ಜಾಗಕ್ಕೆ ಇನ್ನೊಬ್ಬ ಮನುಷ್ಯನ ಕುಳ್ಳಿರ್ಸೋಕ್ಕೆ ನನ್ನ ಮನಸ್ಸೇ ಬರಲಿಲ್ಲ. ಅಲ್ಲಿಂದ ನನ್ನ ಕಷ್ಟ ಅಪ್ಪ. ರಾಮಕೃಷ್ಣ ಹೆಗಡೆ ಅವ್ರನ್ನ ಮರೆಯೋಕ್ಕಾಗಲ್ಲ. ಹರ್ಷ ಅವ್ರು ಹೋಗ್ಬಿಟ್ರಂತೆ, ಸರೋದೇವ್ರು ಇರ್ತಾರೆ, ಫುಲ್ ಪೊಲೀಸ್ ಹಾಕಿದ್ರು ನನಗೆ, ಒಬ್ಬರೇ ಇರ್ತಾರೆ ನೋಡ್ಕೊಳ್ಳಿ. ಆಮೇಲೆ ತಕ್ಷಣ ಸ್ಟೇಟ್ ಅವಾರ್ಡ್ ಚೇರ್ಮನಾಗಿ ಹಾಕ್ಬಿಟ್ರು, ಅಲ್ಲಿ ಹೋಗಿ ಕೂತ್ಕೊಳ್ಳಿ, ಅಳೋದು ತಪ್ಪಲಿ. ಕೊನೆಗೆ ಹತ್ತು ನನಗೆ ರಮೇಶ್ ಅವರೇ ಕಣ್ಣು ಚಿಕ್ಕದಾಗ್ಬಿಡ್ತು. ಹತ್ತು ಕಣ್ಣು ಬತ್ತಿ ಹೋಯಿತು ಅಂತ ಹೇಳ್ತಾರಲ್ಲ, ಅದೆಷ್ಟು ನಿಜ ಅಂದರೆ ನನ್ನ ಕಣ್ಣು ಎಷ್ಟು ಚಿಕ್ಕದಾಗ್ಬಿಡ್ತು, ಕಣ್ಣೇ ಕಾಣೋದು ಸ್ವಲ್ಪ ಇದೆ. ಕೊನೆಗೆ ವರ್ಲ್ಡ್ ಫೇಮಸ್ ಇವರು ನಮ್ಮ ಬದ್ರಿನಾಥ್ ಅವರು, ಅಯ್ಯೋ ಎಲ್ಲ ಒಣಗೋಗ್ಬಿಟ್ಟಿದೆ ಅಂದ್ಬಿಟ್ಟು ಸಿಂಗಪುರಿಂದ ಆರ್ಟಿಫಿಷಿಯಲ್ ಟಿಯರ್ಸ್ ತರಿಸಿ ಡೈಲಿ 2 ಡ್ರಾಪ್ ಹಾಕಂತ ಹೇಳಿ, ಆ ಡ್ರಾಪ್ಸ್ ಹಾಕ್ತಾಯಿರಿ, ಒಣಗೋಗಿರೋ ಮೇಲೆ ನೀರು ಹಾಕೋದು ಸಿಗುತ್ತೆ, ಅವಾಗ ಕಣ್ಣು. ಇದೆಲ್ಲ ನೆನೆಸ್ಕೊಂಡ್ರೆ ಅಂದರೆ ಎಷ್ಟು ಸುಖದಲ್ಲಿದ್ನೋ ಅಷ್ಟು ಕಷ್ಟ ಅನುಭವಿಸ್ದೆ. ಆಮೇಲೆ ದಿವಸ ರಮೇಶ್ ಅವರೇ, ಪಾರ್ವತಮ್ಮನವ್ರು, ರಾಜ್ಕುಮಾರ್ ಅವರು ಏನು ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅಂದರೆ ನಾನು ಯಾವತ್ತೂ ಅವರಿಬ್ಬರನ್ನ ಮರಿಲಿಕ್ಕೆ ಸಾಧ್ಯ. ಆ ಥರ ನನಗೆ ಸಪೋರ್ಟ್ ಕೊಟ್ಟು. ಕರೆಕ್ಟ್ ಮ್ಯಾಮ್. ನಿಮ್ಮ ಮಕ್ಕಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. Hi mummy, I'm really happy that you're on this show. ಚೈಲ್ಡ್ಹುಡ್ ಬಗ್ಗೆ ಐ ಡೋಂಟ್ ನೋ ವಾಟ್ ಟು ಸೇ. ನೀವು ನಾನು ಎಷ್ಟು ಪ್ಯಾಂಪರ್ ಮಾಡಿದ್ರಿ ಅಂದರೆ ಐ ಹ್ಯಾವ್ ನೋ ವರ್ಡ್ಸ್ ಟು ಸೇ. ಯು ಹ್ಯಾವ್ ನೆವರ್ ಎವರ್ ಸೆಡ್ ನೋ ಟು ಮೀ. I think that is the biggest attribute about you. That just shows how much you love me. At the same time, you've taught me discipline. You've taught me how to value everything in this world. ಸ್ಕೂಲಲ್ಲಿ ಅಫ್ಕೋರ್ಸ್ ನಾನು ಯಾರ ಮಗಳು ಅಂತ ಗೊತ್ತಿತ್ತು. ದೇ ಯೂಸ್ ಟು ಕಮ್ ಆ್ಯಂಡ್ ಆಸ್ಕ್ ಮೀ, ಮಮ್ಮಿ ಅಮ್ಮನ ನೋಡ್ಬೋದಾ ಹಿಂಗೆ ಅಂತ. ದೇ ಯೂಸ್ ಟು ಆಲ್ ಬಿ ರಿಯಲಿ ನೈಸ್ ಟು ಮೀ. ಅದರಿಂದ ಐ ಥಿಂಕ್ ನಾನು ತುಂಬ ಫೇಮಸ್ ಆಗಿಬಿಟ್ಟಿದ್ದೆ ಸ್ಕೂಲಲ್ಲಿ. ಆ್ಯಂಡ್ ಆಲ್ಸೋ ನಾನು ಹೆಡ್ ಗರ್ಲ್ ಅವಾಗ. ಯು ಆರ್ ಸಚ್ ಅ ಬಿಗ್ ಸ್ಟಾರ್. ಎಲ್ಲರೂ ನಿಮ್ಮ ಮಾತಾಡ್ಸೋಕೆ ಭಯ ಪಡ್ತಾರೆ, ಬಟ್ ನೀವು ಆ್ಯಕ್ಚುಲಿ ವೆರಿ ಸಾಫ್ಟ್ ಪರ್ಸನ್, ವೆರಿ ಸೆನ್ಸಿಟಿವ್. ನೀವು ಮಾತೆತ್ತರೆ ಅಳ್ತೀರಾ, ಅದು ನನಗೂ ನನ್ನ ತಮ್ಮನಿಗೆ ಗೊತ್ತು. ಡ್ಯಾಡಿ ಹೋದ್ಮೇಲೆ ನಾವು ನನಗೆ ಜ್ಞಾಪನ ಇದೆ, ಬಿಕಾಸ್ ನಾವು ತುಂಬ ಚಿಕ್ಕ ಮಕ್ಕಳು, ಬಟ್ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಅಟ್ಲೀಸ್ಟ್ 1 meal a day ನಾವು ಊಟ ಮಾಡ್ತಾ ಇದ್ವಿ. ಇವಾಗಲೂ ನಮ್ಗೆ ಆ ಹ್ಯಾಬಿಟ್ ಇದೆ. ಐ ಆಲ್ವೇಸ್ ವಾಂಟ್ ಯು ಟು ಬಿ ಹ್ಯಾಪಿ ಮೋರ್ ದೆನ್ Surprise. ಎಸ್,
ಇಂದಿರಾ ಅಂತ ಹೆಸರು ಕಾರಣನೇ ಇಂದಿರಾ ಗಾಂಧಿ ಅವರಂತೆ. ಶಿ ವಾಸ್ ಅ ಬಿಗ್ ಫ್ಯಾನ್ ಆಫ್ ಇಂದಿರಾ ಗಾಂಧಿ ಅಂತೆ. Born on Republic Day on Jan. Oh yeah, so the whole nation celebrates your birthday. Right. So adke she wanted to name me after ಸರಿ. Indira Gandhi. Adke so since I was also born on Jan 26th, she happened to name me Indira. ಓಕೆ. ಅಂಡ್ ನಿಮ್ಮ ಮಗನ ಹೆಸರು ರಾಮಚಂದ್ರ, ಗೌತಮ್ ರಾಮಚಂದ್ರ ಅಂತ. MGR ಇಲ್ಲಿ ಗುಂಡೂರಾವ್ ಅವ್ರಿಗೆ ಕ್ಯಾನ್ವಸ್ ಮಾಡಕ್ ಬಂದಿದ್ರು. ಹಾ. ಅವನ ಎತ್ಕೊಂಡು ರಾಮಚಂದ್ರ ಅಂದ್ರು. ಅವನಿಗೆ ಗೌತಮ್ ರಾಮಚಂದ್ರ. ಓಕೆ. ನನ್ನ ಬಿಸ್ನೆಸ್ ಎಲ್ಲ ಇವಳೇ ನೋಡ್ಕೊಳ್ತಾ ಐ ಇರೋದು. ಸಿ. ಎಸ್ ಇಂದಿರಾ ಅವರೇ, ಈಗ ದೀಪಿಕಾ ಪಡ್ಕೋನ್, ಆಲಿಯಾ ಭಟ್ ಎಲ್ಲರೂ ಸೇರಿಸಿ ಎಷ್ಟು ದೊಡ್ಡ ಸ್ಟಾರ್ ಆಯ್ತು, ಅಷ್ಟು ದೊಡ್ಡ ಸ್ಟಾರ್ ಆ ಟೈಮಲ್ಲಿ. ಶಿ ವಾಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟಾರ್ಸ್ ವಿ ನೋ. That's true. ಅದನ್ನೆಲ್ಲ ನೀವು ನೋಡಿದ್ರಾ ಆ ಟೈಮಲ್ಲಿ? Of course, ಸ್ಟೋರೀಸ್ I've ಅಬೌಟ್ ಇಟ್? watched all her movies. We have all her movies at home, and we sit together and watch like a family. ಫ್ಯಾಂಟಾಸ್ಟಿಕ್. Thank you ಓಕೆ so much. ರೈಟ್ ಮೇಡಮ್, ನಿಮ್ಮ ಫ್ಯಾಮಿಲಿಯಿಂದ ಇನ್ನೊಬ್ರು ಬಂದಿದ್ದಾರೆ, ಅವ್ರನ್ನ ಸ್ವಾಗತಿಸೋಣ. ನಮಗೆ ಸರೋಜಿನಿ ಅವರು ಒಬ್ಬ ನಟಿಯಾಗಿ ದೊಡ್ಡ ಸ್ಟಾರ್ ಆಗಿ ಗೊತ್ತು, ನೀವು ಮನೇಲಿ ನೋಡಿರ್ತೀರಿ. ಶೇರ್ ಸಮ್ ಥಾಟ್ಸ್. She is very disciplined woman, sir. Oh. And she is not a mother-in-law. She is my mother, like my mother. ಓಕೆ, ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್. ರೈಟ್ ಮೇಡಮ್, ನಿಮ್ಮ ಸಮಾಜ ಸೇವೆ ಬಗ್ಗೆ ನಾವೆಲ್ಲರೂ ಕೇಳಿದ್ವಿ. ಚಿಕ್ಕ ವಯಸ್ಸಿಂದ ನಿಮ್ಮ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು. ನೀವು ಸ್ಕೂಲಲ್ಲಿ ಓದ್ತಿದ್ದಾಗಲೇ ಹೊಸ ಬಟ್ಟೆಗಳನ್ನ ಹೊಲಿದು ಬಡ ಮಗಳು ಕೊಡ್ತಾ ಇದ್ರಿ. ಇತ್ತೀಚೆಗೆ ಈಗ ನಿಮ್ಮ ಸ್ಕೂಲ್ ಅವರು ಅದನ್ನೇ ಹೇಳಿದ್ರು, ಬಂದಾಗ ಡೊನೇಷನ್ ಕೊಡ್ತಾ ಇದ್ದೀರಿ ಅಂತ. ಎಲ್ಲೇ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಹೆಲ್ಪ್ ಮಾಡ್ತೀರಂತೆ. ಏನೇನು ನಡೀತಾ ಇದೆ? ಅವ್ರು ಎಲ್ಲೆಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರು ಹೇಳಕ್ಕೆ ಇಷ್ಟಪಡಲ್ಲ. ನನಗೆ ಗೊತ್ತು, ಅವ್ರ ಯಜಮಾನ್ರ ಹೆಸರಲ್ಲಿ ಒಂದು ಫುಲ್ ದೊಡ್ಡ ಕಂಪ್ಯೂಟರ್ ಲ್ಯಾಬ್ನ ಒಂದು ಕಾಲೇಜಲ್ಲಿ ಸೆಟಪ್ ಮಾಡಿಕೊಟ್ಟಿದ್ದಾರೆ. ವೆರಿ ನೈಸ್. ಹಾಂ. ಇಷ್ಟಲ್ಲದೆ ಪಬ್ಲಿಕ್ ಲೈಫಲ್ಲಿ ಅವರು ಭಾಳ ಕೆಲಸ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಫಿಲಮ್ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಒನ್ ಆಫ್ ದಿ ಡೈರೆಕ್ಟರ್ ಆಗಿದ್ದರು. ಆಮೇಲೆ ಫಿಲಮ್ ಬೋರ್ಡ್ ಆಫ್ ಫಿಲಮ್ ಸೆನ್ಸಾರಲ್ಲಿ ಅವರು ಕೂಡ ಮೆಂಬರ್ ಆಗಿದ್ದರು. ಅತಿಮಬ್ಬೆ ಅವಾರ್ಡ್ ಕೊಟ್ಟಾಗ ಕೂಡ ಮೇಡಮೇ ಇದ್ದರು. ಆಮೇಲೆ ಕರ್ನಾಟಕ ನಮ್ಮ ಕಂಠೀರವ ಸ್ಟುಡಿಯೋಗೆ ಅವ್ರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರು. ಆಮೇಲೆ ಇನ್ನೊಂದೇನು ಅಂತಾರೆ, ಸರೋಜಮ್ನವರು ಶೂಟಿಂಗ್ ಟೈಮಲ್ಲಿ ನಾವು ಹೇಳ್ತೀವಿ, ಅಮ್ಮ ಇವತ್ತಿನ ದಿವಸ ನೀವು ಸ್ವಲ್ಪ ರಿಚಾಗಿ ಬರಬೇಕು ಅಂತ. ರಿಚಾಗಿ ಬರಬೇಕು ಅಂದರೆ ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂದರೆ, ಅವ್ರ ಕಾಸ್ಟ್ಯೂಮರ್ ಇರ್ತಾರಲ್ಲ, ಕಾಸ್ಟ್ಯೂಮರ್ಗೆ ಜ್ಯೂಯಲ್ ಎಲ್ಲನೂ ಸ್ವಲ್ಪ ಜಾಸ್ತಿ ಹಾಕಿ ಅಂತ ಹೇಳ್ತೀವಿ. ಆದರೆ ಸರೋಜಮ್ನವರು ಯಾವುದು ಆರ್ಟಿಫಿಷಿಯಲ್ ಜ್ಯುವೆಲರಿನೇ ಹಾಕಲ್ಲ. ಶೂಟಿಂಗ್ ಎಲ್ಲ ಹಾಕಲ್ಲ. ಹಾಕೋದು ಎಲ್ಲ 24 ಕ್ಯಾರೆಟ್ ಜ್ಯುವೆಲ್ಸ್. ಏನು ಬೇಕು ಅಂತ ಕೇಳ್ತಾರೆ, ನಾವು ಈ ಥರ ಬೇಕು ಈ ಥರ ಬೇಕು ಅಂತ ಹೇಳಿದ್ರೆ ಅವ್ರು ಪುನಃ ನಮ್ಮನ್ನು ರೂಮ್ ಕರೆಸ್ತಾರೆ. ಈ ಬಳೆ ಸಾಕ, ಈ ಸರ ಸಾಕ, ಈ ಮಾಂಗಲ್ಯ ಸಾಕ, ಇಷ್ಟನ್ನು ಕೂಡ ಅವ್ರು ಗೋಲ್ಡ್ ಜ್ಯುವೆಲ್ ಹಾಕ್ತಾರೆ ಹೊರತು ಯಾವ ಆರ್ಟಿಫಿಷಿಯಲ್ಲೂ ಜ್ಯುವೆಲ್ ಹಾಕಲ್ಲ. ಯಾಕೆಂದರೆ ನಾನು ಹಲವಾರು ಚಿತ್ರಗಳು ಅವ್ರ ಜೊತೆ ಮಾಡಿರೋದ್ರಿಂದ ಈ ಗುಟ್ಟನ್ನು ನಾನು ಹೇಳ್ತಾ ಇದ್ದೀನಿ. ರೈಟ್ ಮೇಡಮ್, ನಿಮ್ಮ ಬಗ್ಗೆ ನಮ್ಮ ಇಂಡಸ್ಟ್ರಿ ಅವರದ್ದು ಟ್ರಿಬ್ಯೂಟ್ ಕೊಟ್ಟಿದ್ದಾರೆ ನೋಡಿ. ಪದ್ಮಭೂಷಣ ಡಾಕ್ಟರ್ ಬಿ ಸರೋಜಾದೇವಿ ಅವರಿಗೆ ನಮಸ್ಕಾರ. ನಮಸ್ಕಾರ ಸರೋಜಿದೇವಿ ಅವರಿಗೆ. ನಮಸ್ಕಾರ ಸರೋಜಾದೇವಿ ಅವರ. ನಮಸ್ಕಾರಮ್ಮ. ಹಳ್ಳಿನಲ್ಲಿ ಒಂದು ರೈತ ಕುಟುಂಬದಲ್ಲಿ ಜನಿಸಿ ಚಿತ್ರರಂಗದಲ್ಲಿ ಅತ್ಯಂತ ಎತ್ತರದ ಸ್ಥಾನಕ್ಕೆ ಒಬ್ಬ ಮಹಿಳೆ ಹೋಗಬೇಕಾದ್ರೆ ಆ ದಾರಿ ಅಷ್ಟೊಂದು ಸುಗಮವಾಗಿರೋದಿಲ್ಲ. ಆದರೆ ಬಹುಶಃ ನನ್ನ ಅಕ್ಕ ಈ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದೇನಿದೆ, ತಮ್ಮನಾಗಿ ನಾನು ಹೆಮ್ಮೆ ಪಡ್ತೀನಿ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ನಾವು ಇವತ್ತು ಯಾರಾದರೂ ಕಲಾವಿದರು ಬಂದರೆ ನಾನು ನಿಮ್ಮನ್ನು ಇನ್ಸ್ಪೈರ್ ಆಗಿ ಅಂತ ಹೇಳ್ತೀನಿ. ಹಿಂದಿ, ತೆಲುಗು, ತಮಿಳು, ಕನ್ನಡ ಎಷ್ಟು ಭಾಷೆಗಳಲ್ಲಿ ಎಂತೆಂಥ ದಿಗ್ಗಜರ ಜೊತೆಗೆ ಪಾತ್ರ ಮಾಡಿದಂಥ ತಾವು ಕನ್ನಡದ ಹುಡುಗಿಯಾಗಿ ಇಡೀ ಭಾರತದ ಚಿತ್ರರಂಗದಲ್ಲಿ ಅಚ್ಚೊತ್ತಿದ್ದೀರಿ. ಜೀವನದಲ್ಲಿ ಕಷ್ಟಪಟ್ಟು ಮುಂದೆ ಬಂದಿದ್ದೀರಾ. ಆ ಮುಂದೆ ಬಂದು ಏನು ನೀವು ಗಳಿಸ್ಕೊಂಡು ಅದನ್ನು ಮತ್ತೆ ಸಮಾಜಕ್ಕೆ ಕೊಡ್ತಾ ಬಂದಿದ್ದೀರಾ. ಇಂತಹ ಒಂದು ಅತ್ಯುತ್ತಮವಾದ ಕಲಾವಿದೆಯನ್ನು, ಭಾಳ ಅಪರೂಪದ ಕಲಾವಿದೆಯನ್ನು ನಾವು ನಮ್ಮ ಜೀವಮಾನದಲ್ಲಿ ನೋಡಿ ನಿಮ್ಮ ಜೊತೆಗಿದ್ವಲ್ಲ ಅನ್ನೋದೇ ನಮಗೆ ಸಿಕ್ಕ ದೊಡ್ಡ ಸಂತೋಷ. 3 ವರ್ಷ ನ್ಯಾಷನಲ್ ಜೂರಿಯಾಗಿ ನೀವು ಕೆಲಸ ಮಾಡಿದ್ರಿ, 9 ವರ್ಷ ಸೆನ್ಸಾರ್ ಬೋರ್ಡ್ ಮೆಂಬರ್ ಆಗಿ ನೀವು ಕೆಲಸ ಮಾಡಿದ್ರಿ. ಇಲ್ಲಿವರೆಗೂ ಯಾರೂ ಆ ರೀತಿ ಕೆಲಸ ಮಾಡಿಲ್ಲ. ಅತ್ಯಂತ ಶಿಸ್ತಿನ, ಅತ್ಯಂತ ಶ್ರೇಷ್ಠ ಭಾಷಾಜ್ಞಾನವನ್ನು ಹೊಂದಿದ, ಕನ್ನಡಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥ ಕಲಾವಿದೆ ಅವರು. ಕನ್ನಡದ ಕಿಳಿ ಅಂತಾನೆ ಅವ್ರಿಗೆ ತಮಿಳುನಾಡಲ್ಲಿ ಅವ್ರ ಹೆಸರು. ಯಾಕೆಂದರೆ ತಮಿಳು ಮಾತಾಡೋದು, ತೆಲುಗು ಮಾತಾಡೋದು, ಯಾವ ಭಾಷೆ ಮಾತಾಡೋದು ಆ ಕನ್ನಡದ ಒಂದು ವಾಸನೆ ಹಾಗೆಯೇ ಬರ್ತಾಯಿತ್ತು ಅವ್ರ ಬಾಯಲ್ಲಿ. ನನ್ನ ಆತ್ಮದಲ್ಲಿ ಈಗಲೂ ಅನ್ನಿಸ್ತಾ ಇದೆ ತಮ್ಮ ಬಗ್ಗೆ ಏನಾದರೂ ಹೇಳಬೇಕು ಅಂತ. ಆದರೆ ಹೇಳುವ ಯಾವ ಯೋಗ್ಯತೆಯೂ ನನಗಿಲ್ಲ. ಯಾಕೆಂದರೆ ತಾವು ನಡೆದಂಥ ದೂರ ಅಗಾಧ, ತಮ್ಮ ಸಾಧನೆ ಮಹೋನ್ನತ. ಅವರು ನೇರವಾಗಿ ಮಾತನಾಡುತ್ತಾರೆ, ಯಾರಿಗೂ ತಲೆ ತಗ್ಗಿಸ್ತಕ್ಕಂಥವ್ರಲ್ಲ. ಅಂಥ ಒಬ್ಬ ಅಕ್ಕನನ್ನು ನಾನು ಪಡೆದಿರ್ತಕ್ಕಂಥದ್ದು ನನ್ನ ಪುಣ್ಯ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ ನನ್ನ ಅಕ್ಕನಿಗೆ. ನೀವು ನಮ್ಮ ಜೊತೆ ಒಬ್ಬ ಅಕ್ಕನಾಗಿ, ತಾಯಿಯಾಗಿ, ಸ್ನೇಹಿತೆಯಾಗಿ ಅಭಿನಯಿಸಿದ್ದೀರಾ. ನಿಮ್ಮ ಅಭಿನಯಕ್ಕೆ ನನ್ನ ಶರಣು. ಕುಮಾರಸ್ವಾಮಿ ಅವ್ರ ಪಾಪ ಅಷ್ಟು ಬ್ಯುಸಿ ವರ್ಕ್ನಲ್ಲೂ
ಒಂಥರ ನಿಜವಾಗ್ಲೂ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ. ಅವರೆಲ್ಲ ನಾನು ಇಷ್ಟಪಡ್ತಾರಲ್ಲ, ಅದಕ್ಕಿಂತಲೂ ಭಾಗ್ಯ ಇನ್ನೇನು ಬೇಕು. ದೇವರೆಲ್ಲ ಕೊಟ್ಟಿದ್ದಾನೆ. ಅದೊಂದು ನಮ್ಮ ಅವರೆಲ್ಲ ಇಲ್ವಲ್ಲ, ನನ್ನ ಯಜಮಾನರು, ನಮ್ಮಮ್ಮ, ಅದೆಲ್ಲ ನ್ಯಾಚುರಲ್. ಕರೆಕ್ಟ್. ನಾನು ಒಂದು ದಿವಸ ಹೋಗಬೇಕು, ಅದಕ್ಕೋಸ್ಕರ ನಾನು ಹೋದರೆ ನಾನೆಲ್ಲಿ ಇದು ಮಾಡಬೇಕು ಅಂದ್ಬಿಟ್ಟು ಅದಕ್ಕೆ ಜಾಗ ಎಲ್ಲ ಹೇಳಿ, ನನ್ನ ಇವರಿದ್ದಾರಲ್ಲ, ನನ್ನ ಸಿಸ್ಟ್ರಿಲ್ಲ ಅವ್ರಿಗೂ ಹೇಳಿದ್ದೀನಿ, ನನ್ನ ಮಕ್ಳಿಗೂ ಹೇಳಿದ್ದೀನಿ, ನಮ್ಮ ಯಜಮಾನ್ರ ಪಕ್ಕದಲ್ಲೇ ಜಾಗ ಇದೆ, ಅಲ್ಲಿ ನನ್ನ ನೀವು ಇದು ಮಾಡಬೇಕು, ಯಾರು ಒಬ್ರಿಗೊಬ್ಬರು ಜಗಳ ಆಡಬೇಡ್ರಿ, ಎಲ್ಲಿ ಅದು ಇದು ಅಂತ. ಬಡವ್ರಿಗೆ ಎಷ್ಟು ಸಹಾಯ ಮಾಡಬೇಕು ಅವ್ರನ್ನೊಂದು ಒಂದು ವಿಲ್ಲೆಲೆ ಎಲ್ಲ ಬರೆದು ಹೇಳಿದ್ದೀನಿ. ಈ 28 ಡಿಪಾರ್ಟ್ಮೆಂಟ್ ಇದೆ ನಮ್ಮ ಚಲನಚಿತ್ರ ರಂಗದಲ್ಲಿ. ಆ 28 ಡಿಪಾರ್ಟ್ಮೆಂಟ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇಷ್ಟು ಅಂದವಾಗಿ ತೋರಿಸಿದ್ದು ಆ ಕ್ಯಾಮ್ರಾಮೇನು, ನಮ್ಗೆ ಅನ್ನದಾತರು, ಪ್ರೊಡ್ಯೂಸರ್ಸು, ಲೈಟ್ ಬಾಯ್ ಇಲ್ಲದೆ ಕೂಡ ನಾವು ಶೂಟಿಂಗ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಕಾಫಿ ಕೊಡ್ತಾರಲ್ಲ ಅವ್ರಿಲ್ದೆ, ಎಲ್ಲರೂ ಮುಖ್ಯ. ಆ ಡ್ರೈವರ್ ಬೆಳಗ್ಗೆ 5 ಗಂಟೆ ನಿಮ್ಮನ್ನ ಕರ್ಕೊಂಡೋಗಿ ಬರ್ತಾರಲ್ಲ ಅವರು, ಎಲ್ಲರೂ ನನಗೆ ಅಷ್ಟು ಉತ್ತೇಜನ ಕೊಟ್ಟು ಇವತ್ತು ಸರೋಜದೇವಿ ಒಂಥರ ಗೌರವವಾಗಿದ್ದೀನಿ ಅಂದರೆ ಅದಕ್ಕೆಲ್ಲ ಅವ್ರ ಕಾರಣಕ್ಕಂತ. ನಾವು ಅಭಿಮಾನಿಗಳು ಪಿಕ್ಚರ್ ಓಡಿಸ್ದೆ ಹೋಗಿದ್ರೆ ಇವಳು ಏನೋ ಅನ್ಲಕ್ಕಿ ಸ್ಟಾರು ಕಳಿಸಿ ಮನೆಗೆ ಅಂದಿರೋರು ಎಲ್ಲ 25 ವಾರಗಳು ಓಡಿಸಿದ್ದಾರೆ. ಆಮೇಲೆ ನನ್ನ ಜೊತೇಲಿದ್ದು ಸಹ ಕಲಾವಿದರಲ್ಲ ಇವತ್ತು ಅಮ್ಮ ಅಮ್ಮ ಅಂತ ನೋಡಿ ಎಷ್ಟು ಚೆನ್ನಾಗೆ. ಅದೇ ರಾಜಕಾರಣಿಗಳು ಅಷ್ಟೇ, ಅವರೆಲ್ಲ ನಮ್ಮ ಕುಮಾರಸ್ವಾಮಿ ಅವ್ರು ನೋಡಿ ಎಲ್ಲರೂ, ಆಮೇಲೆ ನಮ್ಮ ಅಂಬರೀಷ್ ಅಂತೂ ಅದೆಷ್ಟು ನನ್ನ ಕಂಡ್ರೆ ಪ್ರತಿಯೊಬ್ಬರು ನನ್ನ ಪ್ರೀತಿಸ್ತಾರಲ್ಲ, ಅದಕ್ಕಿಂತಲೇ ಇನ್ನೇನು ಬೇಕು. ನನಗೆ ಒಂಥರ ಸಮಾಧಾನ ಆಗಿದೆ. ಭಗವಂತನ ದಯದಿಂದ ನಾನು ಬೇಡ್ಕೊಳ್ಳೋದು ಎಲ್ರಿಗೂ ಒಳ್ಳೆಯದಾಗಲಿ, ದೇವರೇ ಅವ್ರ ಕಷ್ಟ ಬಂದು ತಡ್ಕೊಳ್ಳೋ ಶಕ್ತಿ, ಧೈರ್ಯ ಕೊಡು. ನೀವು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ, ಅದು ಎಷ್ಟು ಕಷ್ಟಪ್ಪ, ಎಲ್ಲರನ್ನೂ ಸೇರಿಸಿ ಮಾಡಿ ಅವ್ರನ್ನೆಲ್ಲ ಹಿಡಿದು ಒಳ್ಳೆ ಕಳ್ಳರನ್ನ ಹಿಡ್ದಂಗೆ ಹಿಡಿಬೇಕು. ಒಬ್ಬೊಬ್ಬರನ್ನ ಅವ್ರು ಒಳ್ಳೆ ಬ್ಯುಸಿ. ಇಲ್ಲ, ಎಲ್ಲ ನೀವು ಸೆಲೆಬ್ರಿಟೀಸ್ ಕೋಆಪರೇಟ್ ಮಾಡ್ತಿದ್ದೀರಿ, ಸೆಲೆಬ್ರಿಟೀಸ್ ಫ್ಯಾಮಿಲೀಸ್ ಬರ್ತಾ ಇದ್ದೀರಿ, ಜೊತೆ ನಮ್ಮ ರಿಸರ್ಚ್ ಟೀಮ್ ಎಲ್ಲ ಸೇರಿ ಇದು ಈ ಥರ ನಡೀತಾ ಇದೆ. ನಾನು ಕೇಳೋದು ನಿಮ್ಗೆ ಆಯುಸ್ಸು ಆರೋಗ್ಯ ಕೊಟ್ಟು ನಿಮ್ಮ ಮನೆಯವರು, ನೀವು ಇವಾಗ ನನಗೆಲ್ಲ ಬಂದು ಸಪೋರ್ಟ್ ಮಾಡಿದ್ದು, ಆಮೇಲೆ ಈ ಅಭಿಮಾನಿಗಳಿಗೆ ಎಲ್ರಿಗೂ ದೇವರು ಒಳ್ಳೇದು ಮಾಡಿ ಅವ್ರಿಗೆಲ್ಲ ಸಂತೋಷ ಕೊಡಬೇಕು, ಅವರೆಲ್ಲ ಚೆನ್ನಾಗಿರ್ತಾರೆ. ಥ್ಯಾಂಕ್ ಯು ಮಾ. ರೈಟ್ ಮಾ, ನಾನು ಜನರಲಿ ಕೇಳೋದು ಯಾರೋ ಸಾರಿ ಹೇಳೋದಾಗಿದ್ರೆ, ಯಾರೋ ಥ್ಯಾಂಕ್ ಯು ಹೇಳೋದಾಗಿದ್ರೆ, ಏನಾದ್ರು ಪಾಪ ಪ್ರಜ್ಞೆ ಇದ್ದೆ ಅಂತ ಅದೆಲ್ಲರೂ ನೀವು ಆಲ್ರೆಡಿ ಹೇಳಿದಿರಿ. ನನಗೆ ಕೊನೆಯದು ಒಂದೇ ಒಂದು ಪ್ರಶ್ನೆ, ನಿಮ್ಮ ಇಡೀ ಜೀವನ ನೆನಪಿಸಿ ಟ್ರೈ ಮಾಡಿದ್ದೀನಿ, ಓವರ್ ಆಲ್ ನಿಮ್ಮ ಜೀವನ ಹೇಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ಅಟ್ ದಿ ಎಂಡ್ ಆಫ್ ನೌ ವಾಟ್ ಯು ಫೀಲ್? ಮೊದಲೆಲ್ಲ ತುಂಬ ಸುಖವಾಗೇ ಇದೆ, ಆದರೆ ಒಬ್ಬ ಮನುಷ್ಯ ಆದಮೇಲೆ ಒಂದು ಸ್ವಲ್ಪ ಕಷ್ಟ ಸುಖ ಬಂದೇ ಬರುತ್ತೆ. ಅದಕ್ಕೆಲ್ಲ ನಾವು ತುಂಬ ನಾನು ಕಷ್ಟಪಟ್ಬಿಟ್ಟೆ, ನಾನು ತುಂಬ ಕಷ್ಟ ಇಲ್ಲ, ನನಗೆ ಅದಿಲ್ಲ. ಇವರು ಎಲ್ಲ ಚೆನ್ನಾಗೇ ಆಯಿತು. ಯಜಮಾನ್ರು ಹೋಗಿದ್ದು ಅದು ಇಟ್ ಇಸ್ ಎ ಪ್ರಕೃತಿ, ಇದು ಅಫ್ಕೋರ್ಸ್ ಫೀಲಿಂಗ್ ಇದೆ, ಬಟ್ ಇಟ್ ಇಸ್ ಎ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಕರೆಕ್ಟ್ ಅಷ್ಟೇ. ಸೊ ನಿಮಗೆ ನಾನು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ರೈಟ್, ನಮ್ಮ ಕುಕೀಸ್ ಪಾರ್ಟ್ನರ್ ಯೂನಿಬಿಕ್ ಕಡೆಯಿಂದ ಸಣ್ಣ ಉಡುಗೊರೆ, ನಮ್ಮ ಜ್ಯುವೆಲ್ರಿ ಪಾರ್ಟ್ನರ್ ಸುದರ್ಶನ್ ಜ್ಯುವೆಲರ್ಸ್ ಪರವಾಗಿ ಸಣ್ಣ ಉಡುಗೊರೆ, ನಮ್ಮ ಹೇರ್ ಗ್ರೋ ಪಾರ್ಟ್ನರ್ ಋಷಿಕೇಶ್ ಬ್ರಿಂಗಾ ಆಯಿಲ್ ಅವರು ಇದನ್ನು ಕಳ್ಸಿಕೊಟ್ಟಿದ್ದಾರೆ. ನಮ್ಮ ವೀಕೆಂಡ್ ವಿತ್ ರಮೇಶ್ ತಂಡದ ಪರವಾಗಿ ಒಂದು ಸಣ್ಣ ಉಡುಗೊರೆ. ನಮ್ಮ ಸ್ಪಾನ್ಸರರ್ ಬ್ರೂ ಅವ್ರ ಕಡೆಯಿಂದ ಈ ಕಪ್, ಇದು ನೀವು ಆಟೋಗ್ರಾಫ್ ಮಾಡಿ ಕೊಡಬೇಕು. ಸರೋಜಾದೇವಿ ಹರ್ಷ ಅಂತ ಬರ್ದಿದ್ದಾರೆ. ಇವ್ರು ಯಾವಾಗ ನನ್ನ ಜೊತೆ ಇರಬೇಕು ಅಂತ ಮೇಡಮ್ ಹೇಳಿದ್ರು. ಸೊ ಸ್ವೀಟ್. ರೈಟ್, ಆನ್ ದಟ್ ನೋಟ್ ಫ್ಯಾಮಿಲಿ ಫೋಟೋ ಸಮಯ, ಪ್ಲೀಸ್ ಕಮ್. ಕನ್ನಡದ ಪೈಂಗಿಳಿಯ ಗೂಡಿನ ಎಲ್ಲ ಪಕ್ಷಿಗಳು ಒಂದೇ ಫೋಟೋ ಫ್ರೇಮಲ್ಲಿ ಸಿಕ್ಕಿದೆ. ಇದು ಸೇರುತ್ತೆ ಆಸ್ ಯೂಶುವಲ್ ಟು ಅವರ್ ಬ್ರೂ ವಾಲ್ ಆಫ್ ಫೇಮ್. ರೈಟ್, ನಿನ್ನೆ ಬ್ಲ್ಯಾಕ್ ಆ್ಯಂಡ್ ವೈಟು, ಇವತ್ತು ಕಲರು. ನಿನ್ನೆ ಗ್ರಾಮಫೋನ್, ಇವತ್ತು ಬ್ಲೂಟೂತ್ ಹೆಡ್ಫೋನ್. ನಿನ್ನೆ ಅರಸರ ರಾಜ್ಯಭಾರ, ಇವತ್ತು ಪ್ರಜಾಪ್ರಭುತ್ವ. ನಿನ್ನೆ ಅಂತಃಕರಣ, ಇವತ್ತು ಜಾಗತೀಕರಣ. ಹೀಗೆ ನಿನ್ನೆಗೂ ಇವತ್ತು ಸಾಕಷ್ಟು ಬದಲಾಗಿದೆ. ಆದರೆ ಬದಲಾಗದೆ ಇರೋದು ಅಂದರೆ ಸತ್ಯದ ಗೆಲುವು, ನಿಷ್ಠೆಯ ಗೆಲುವು, ಪರಿಶ್ರಮದ ಗೆಲುವು. ಬದಲಾಗದೆ ಇರುವ ಆ ಗೆಲುವಿನ ಗುಟ್ಟುಗಳು ನಿಮ್ದಾಗ್ಲಿ. ಆನ್ ದಟ್ ನೋಟ್, ಗುಡ್ ನೈಟ್. ಮತ್ತೆ ಆಸ್ ಯೂಶುವಲ್ ಮುಂದಿನ ವಾರ ಮತ್ತೆ ಸಿಗೋಣ. ಇನ್ನೊಬ್ಬರು ಸಾಧಕರು ಇರ್ತಾರೆ, ಅವ್ರ ಜೊತೆ
ಲೈಟ್ ತರಲೆ ಮಾಡೋಣ, ಸ್ವಲ್ಪ ಹಾಟ್ ಹೊಡಿನ, ಮತ್ತೆ ವೀಕೆಂಡ್ ಅಲ್ಲಿ ಸಿಗೋಣ. ದಿಸ್ ಇಸ್ ಬ್ರೋ ವೀಕೆಂಡ್ ವಿತ್ ರಮೇಶ್ ಸೀಸನ್ 2 co-powered by Sensodyne, special partner Gillette Mac 3, cookies partner Unibic Cookies, fashion partner Kanva Mat, jewelry partner Sudarshan Jewelers, hair grow oil partner Rishikesh Brenga Oil, fitness partner Ayurvin NutriGain, associate sponsors Imami Fair and Handsome, Celcon Mobile, Ojas Vita Health Drink ಹಾಗೂ ಓಜಸ್ ವೀಟಾ ಹೆಲ್ತ್ ಡ್ರಿಂಕ್ ಮತ್ತು ಐಬ್ಯಾಕೋ.